그러니까. ಮಂದಿ ಕಾಯಿಲೆ ಹಂಗೆ ಮುಂದೆ ಹೋಗಿ Everybody are standing here. ಅದೇ ಥರ ಇದೆ. Okay. Yeah, you can want the.
ಸ್ವಾಮಿಗಳವರು ಕಾರ್ಯಕ್ರಮ ನಡೆಯುವುದಕ್ಕೆ ಆಜ್ಞೆಯನ್ನು ನೀಡಬೇಕು ಅಂತ ಹೇಳಿ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀನಿ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶತ್ ವಚಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರಣಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇವತ್ತಿನ ಸಹಕಾರ ನಗರದೊಳಗೆ ಮಹಾಸ್ವಾಮಿಗಳವರ ವಿಶೇಷವಾದ ಕಾರುಣ್ಯದಿಂದ, ಅವರ ಮಂತ್ರಾಕ್ಷತೆಯ ಬಲದಿಂದ, ಅವರ ಆಜ್ಞೆಯಿಂದ ಈ ಒಂದು ಸಹಕಾರ ನಗರದೊಳಗೆ ನಮ್ಮ ಹನುಮಂತಾಚಾರ್ಯ ಮಾಹುಲಿಯವರು ಹೇಳಿದಂತೆ ಉತ್ತರಾದಿ ಮಠದ ನೂತನವಾದಂತಹ ಭವನವನ್ನು ಈ ಸಂದರ್ಭದಲ್ಲಿ ಮಹಾಸ್ವಾಮಿಗಳವರ ಕಾರುಣ್ಯ ಬಲದಿಂದ ನಿರ್ಮಾಣವಾಗಿ ನಾಳೆಗೆ ಇದು ಲೋಕಾರ್ಪಣೆಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಅಶೇಷ ಭಕ್ತರ ಪ್ರಾರ್ಥನೆಯಂತೆ ಎಲ್ಲ ಭಕ್ತರು ಪ್ರಾರ್ಥನೆ ಮಾಡಿದಾಗ, ಅನಂತಾನಂತ ನಮನಗಳನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನ ಮಾಡಿದಾಗ ಆ ಪ್ರಾರ್ಥನೆಗೆ ಹೋಗೊಟ್ಟು ಮೂಲನಾಮ ದಿಗ್ವಿಜಯ ರಾಮ ವೇದವ್ಯಾಸಾದಿ ಅನಂತ ದೇವರನ್ನ ಇಲ್ಲಿ ಕರೆದುಕೊಂಡು ಬಂದು ನಾಳೆಯ ದಿವಸ ಅವರ ಪರಮ ಪವಿತ್ರವಾದ ಕಾರುಣ್ಯಪೂರಿತವಾದಂತಹ ಅಮೃತ ಕೈಗಳಿಂದ ದೇವರಿಗೆ ಅವರ ಆಹ್ವಾನೆಯನ್ನು ಮಾಡಿ ಅದನ್ನ ಆ ಪ್ರತಿಷ್ಠಾಪನೆಯನ್ನ ಮಹಾಸ್ವಾಮಿಗಳವರು ಮಾಡುವರಿದ್ದಾರೆ. ಈ ನಿಟ್ಟಿನೊಳಗೆ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಈ ಸಭಾ ಕಾರ್ಯಕ್ರಮವನ್ನ ಮಹಾಸ್ವಾಮಿಗಳವರು ಈಗ ದೀಪವನ್ನ ಬೆಳಗಿಸಿ, ಅವರ ಅಮೃತ ಹಸ್ತಗಳಿಂದ ದೀಪವನ್ನು ಬೆಳಗಿಸಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮೊದಲಿಗೆ ಅನೇಕ ವಿದ್ವಾಂಸರು ಇಲ್ಲಿ ಆಗಮಿಸಿದ್ದಾರೆ. ಹೀಗಾಗಿ ಈ ಸಂದರ್ಭದೊಳಗೆ ವೇದಘೋಷದೊಂದಿಗೆ ಆ ಭಗವಂತನ ಪ್ರಾರ್ಥನೆಯನ್ನ ವಿದ್ವಾಂಸರು ಮಾಡುವರಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವಕ್ಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಪಂಡಿತ ಶ್ರೀಕಾಂತಾಚಾರ್ಯರು ದೇವರ ನಾಮದೊಂದಿಗೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎನ್ನಂತ ಭಕ್ತರು ಅನಂತ ನಿನಗಿಹರು, ನಿನ್ನಂತ ಸ್ವಾಮಿ ಎನಗಿಲ್ಲ, ನಿನ್ನಂತ ಸ್ವಾಮಿ ಎನಗಿಲ್ಲ. ಅದರಿಂದ ನಿನ್ನೈತೆ ನಿನ್ನ ಸಲದೆಂದು, ನಿನ್ನೈತೆ ನಿನ್ನ ಸಲದೆಂದು. ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಪಂಡಿತ ಪ್ರಾಣೇಶಾಚಾರ್ಯ ಶೆಟ್ಟಿಯವರು
ಸ್ವಾಗತವನ್ನು ಕೋರಬೇಕು ಎಂದು ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತಾನಂತ ಭಕ್ತಿ ಶ್ರದ್ಧಾಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಬಹಳ ಶ್ರೇಷ್ಠವಾದಂತಹ ದಿವಸ ಇವತ್ತು. ನಾವೆಲ್ಲ ಅನೇಕ ವರ್ಷಗಳಿಂದ ಇಂಥ ಒಂದು ದೊಡ್ಡದಾದಂತಹ ದಿವಸಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ನಮ್ಮ ದೇಹವನ್ನೆಲ್ಲ ಕಣ್ಣು ಮಾಡಿಕೊಂಡು ಯಾವ ದಿನ ದಿನ ಬರ್ತದೆ, ಯಾವತ್ತು ಪೂಜ್ಯ ಶ್ರೀಪಾದಂಗಳವರು ನಮ್ಮ ಈ ಸಹಕಾರ ಮಠಕ್ಕೆ ಬರ್ತಾರೆ, ಅವರ ಅಮೃತ ಹಸ್ತಗಳಿಂದ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಷ್ಠಾಪನವನ್ನು ಯಾವತ್ತು ಮಾಡಿ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ ಅಂತ ಕಾಯ್ತಾ ಕೂತಿದ್ವಿ. ಅಂತಹ ದಿವಸ ನೋಡ್ತಾ ಇದ್ದಂತೆ ಬಂದಿದೆ. ಅಂತಹ ಶ್ರೇಷ್ಠವಾದಂತಹ ಈ ದಿವಸದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಸ್ವಾಗತವನ್ನ ಕೋರುವುದು ಅಂತಂದ್ರೆ ಅವರದೇ ಇದು ಮಠ. ಸಮಗ್ರವಾದಂತಹ ಈ ಭಾರತ ದೇಶದಲ್ಲಿ ಎಲ್ಲ ಕಡೆಗೂ ಧರ್ಮ ಪ್ರಚಾರವನ್ನ ಮಾಡಿ, ವಿಶೇಷವಾಗಿ ಧರ್ಮ ಜಾಗೃತಿಯನ್ನು ಮಾಡಿ ಮಹಾ ಅನುಗ್ರಹವನ್ನು ಮಾಡುವಂತಹ ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕ ಅನಂತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಔಪಚಾರಿಕವಾದ ಸ್ವಾಗತವನ್ನ ಕೋರ್ತೇನೆ. ಅದಕ್ಕೆ ನಾವೆಲ್ಲ ಹೋಗಿ ಯಾರ ಪ್ರಾರ್ಥನೆಗೆ ದೇವರು ತಾನು ಮಾತ್ರ ಬರೋದಲ್ಲದೆ ಪ್ರಾಣದೇವರನ್ನ ಹಾಗೂ ಮಹಾನುಭಾವರಾದಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರನ್ನ, ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರನ್ನ, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳನ್ನು ಕರ್ಕೊಂಡು ನಮ್ಮ ಸಹಕಾರಕ್ಕೆ ಬರ್ತಾನೆ. ಅಂತಹ ಮಹಾನುಭಾವರಿಗೆ ನಾವು ಪ್ರಾರ್ಥನೆ ಮಾಡಿದರೆ ಅವರು ನಿಶ್ಚಿತವಾಗಿ ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ ಅಂತ ನಾವೆಲ್ಲರೂ ಹೋಗಿ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡಿದರೆ, ವಿಶೇಷ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆ ಕೃಷ್ಣನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಸಂತೋಷಪಟ್ಟು ತಾನು ಬರೋದಲ್ಲದೆ ಪ್ರಾಣದೇವರನ್ನು ಕರ್ಕೊಂಡು ಬಂದಿದ್ದಾನೆ. ಇಲ್ಲಿ ಅಖಂಡವಾಗಿ ಶ್ರೀಮನ್ನಾಥ ಗ್ರಂಥಗಳ ಪಾಠ ಪರೀಕ್ಷೆ ವಿಶೇಷವಾಗಬೇಕು ಅನ್ನೋದಕ್ಕಾಗಿ ಅಂತಹ ಗ್ರಂಥಗಳ ವ್ಯಾಖ್ಯಾನವನ್ನು ಮಾಡುವಂತಹ, ತಾವು ಮಾತ್ರ ವ್ಯಾಖ್ಯಾನ ಮಾಡೋದಲ್ಲದೆ ತಮ್ಮ ಶಿಷ್ಯರು ಪ್ರಶಿಷ್ಯರಿಂದಲೂ ಕೂಡ ವ್ಯಾಖ್ಯಾನವನ್ನು ಮಾಡಿಸುವಂತಹ ಮಹಾನುಭಾವರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರನ್ನು ಹಾಗೂ ಸುಧಾ ಮಂಡನ ಅಂತ ಗ್ರಂಥ ಬರೆದಂತಹ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರನ್ನು ಕೂಡ ರಾಘವೇಂದ್ರ ತೀರ್ಥ ಶ್ರೀಪಾದ ಇದ್ದೇ ಇದ್ರು. ಅವರ ಜೊತೆಗೆ ಅವರನ್ನು ಕೂಡ ಪರಪೂಜ್ಯ ಶ್ರೀಪಾದಂಗಳ ಅನುಗ್ರಹ ಮಾಡಿ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನಮ್ಮೆಲ್ಲರ ಪರವಾಗಿ, ಇಲ್ಲಿಯ ಅಧ್ಯಕ್ಷರ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಸ್ವಾಗತವನ್ನ ವಿಶೇಷವಾಗಿ ಕೊಡ್ತಾ ಇದ್ದೇವೆ. ಈ ಸ್ವಾಗತದ ನಿಮಿತ್ತವಾಗಿ ನಮ್ಮ ಅಧ್ಯಕ್ಷರಾದಂತಹ ಮಾಮೂಲಿಯವರು ಹಾಗೂ ವಿಕೇತ್ ಅವರು ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಪುಷ್ಪಾರ್ಪಣೆಯನ್ನು ಮಾಡಿ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕರ್ಮನಾನ ಪ್ರಜಯಾಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಕಂತಿ. ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ. ಈ ಮಠ ಇಷ್ಟು ಸುಂದರವಾಗಿ, ಇಷ್ಟು ಭವ್ಯವಾಗಿ, ಇಷ್ಟು ಆಕರ್ಷಣೀಯವಾಗುವಂತೆ ಉತ್ತರ ದಿಕ್ಕಿಗೆ, ಉತ್ತರಕ್ಕೆ ಮುಖ ಮಾಡಿದಂತಹ ಉತ್ತರಾದಿ ಮಠ ಅಂತಂದ್ರೆ ಇದು ಎಂಬುದಾಗಿ ಬರ್ತಾ ಇದ್ದು, ಅಂತಹ ಒಳ್ಳೆ ಭವ್ಯ ಸುಂದರವಾಗುವ ರೀತಿಯಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದೆ. ಜೊತೆಗೆ ಮುಖ್ಯ ಮತ್ತೊಬ್ಬರು ಅಧ್ಯಕ್ಷರಾಗಿರುವಂತಹ ಈ ಟ್ರಸ್ಟಿನ ಮೆಂಬರ್ ಆದಂತಹ ಮತ್ತೊಬ್ಬರು ಹನುಮಂತಾಚಾರ್ಯ ಮಾಮೂಲಿಯವರು, ಆಮೇಲೆ BS ಜಯತೀರ್ಥಾಚಾರ್ಯರು, ಆಮೇಲೆ ನಮ್ಮ ಕಾಂತನವರು. ಈ ಅಂತಹ ಎಲ್ಲರಿಗೂ ಕೂಡ ನಾನು ಭಕ್ತಿ ಶ್ರದ್ಧಾ ವಿಶೇಷವಾದ ಅಭಿಮಾನ ಪೂರ್ವಕ ಸ್ವಾಗತವನ್ನ ಅವರಿಗೂ ಕೂಡ ಕೊಡ್ತಾ ಇದ್ದೇನೆ. 108 ಪೂರ್ಣ ಕುಂಭಗಳಿಂದ ಸ್ವಾಮಿಗಳಿಗೆ ಸ್ವಾಗತಕ್ಕಾಗಿ ತಾವೆಲ್ಲರೂ ಸಿದ್ಧರಾಗಿದ್ದಕ್ಕಾಗಿ ತಮ್ಮೆಲ್ಲ ಭಕ್ತರು ಕೂಡ ಈ ಪ್ರಸಂಗದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಜೊತೆಗೆ ಎಲ್ಲ ಕಡೆಗೆ ಹೂವಿನ ಅಲಂಕಾರ,
ಶ್ರೀಪಾದಂಗಳವರು ರಾಮದೇವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಎಲ್ಲ ಯತಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲರೂ ಕೂಡ ಹೂವಿನ ಅಲಂಕಾರವನ್ನು ಮಾಡಿ ಅಷ್ಟು ಅದ್ಭುತವಾದ ವೈಭವವನ್ನ ಅಲಂಕಾರವನ್ನಾಗಿ ಮಠ ಮಾಡಿದ್ದಕ್ಕಾಗಿ ಆ ಎಲ್ಲ ಮಹನೀಯರಿಗೆ, ಸ್ತ್ರೀಯರಿಗೂ ಕೂಡ ಮಹಿಳೆಯರಿಗೆ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. 108 ದೀಪಗಳಿಂದ ಸ್ವಾಮಿಗಳಿಗೆ ಆರತಿಯನ್ನ ಮಾಡಲಿಕ್ಕೆ ವಿಶೇಷವಾಗಿ ಸಿದ್ಧ ಮಾಡಿಕೊಂಡು ಬಂದಂತಹ ತಮ್ಮೆಲ್ಲ ಮಹಿಳೆಯರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ವಾಮಿಗಳು ಬರ್ತಾ ಇರುವಾಗ ನಮಗೊಂದು ವಿಶೇಷ ಅನುಸಂಧಾನ ಬರಲಿ ಅಂತ ಎಲ್ಲ ಮಕ್ಕಳು ರಾಮನ ವೇಷವನ್ನ, ವಾಮನ ವೇಷವನ್ನ, ಭೃಗುಋಷಿಗಳ ವೇಷವನ್ನ, ರಾಘವೇಂದ್ರ ಶ್ರೀಪಾದಗಳ ವೇಷವನ್ನ, ಹೀಗೆ ನಾನಾ ವೇಷವನ್ನು ಹಾಕೊಂಡು ಈ ಕಾರ್ಯಕ್ರಮಕ್ಕೆ ಒಳ್ಳೆ ಅಲಂಕಾರವನ್ನ ತಂದುಕೊಟ್ಟಂತಹ ಎಲ್ಲ ಸಣ್ಣ ಮಕ್ಕಳಿಗೂ ಕೂಡ ಈ ಪ್ರಸಂಗದಲ್ಲಿ ಸ್ವಾಗತವನ್ನ ಎಲ್ಲ ಪರವಾಗಿ ಕೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮವನ್ನ ಪೂಜ್ಯ ವಿಜಯರಾಜ ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀಕೃಷ್ಣ. ಪಂಡಿತ ಪ್ರಾಣೇಶಾಚಾರ್ಯ ಶೆಟ್ಟಿಯವರಿಗೆ ನಮನಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಮಹಾಜ್ಞಾನಿಗಳಾದ ತಪೋಮೂರ್ತಿಗಳಾದ ಯಾವ ಗುರುಗಳು ಅವರ ಮಂದಹಾಸವನ್ನು ನಮ್ಮ ಮೇಲೆ ಹಾಕಿದರೆ, ನಮ್ಮನ್ನು ನೋಡಿದರೆ ನಾವೆಲ್ಲ ನಮ್ಮ ದೇಹದಿಂದ ಮಾಡಿದ ಸಕಲ ವಿಧವಾದ ಪಾಪಗಳು ಕೂಡ ಕಳೆಯುವ ಸಾಮರ್ಥ್ಯ ಒಂದು ಮಂದಹಾಸಕ್ಕೆ ಇದೆ. ಯಾವ ಗುರುಗಳು ನಿತ್ಯದಲ್ಲಿ ಮೂಲರಾಮನ, ದಿಗ್ವಿಜಯರಾಮನ ಆರಾಧನೆಯನ್ನ ಅನೇಕ ವಿಧವಾದ ಅನುಸಂಧಾನ ಪೂರ್ವಕವಾಗಿ, ಜ್ಞಾನಪೂರ್ವಕವಾಗಿ ಅವರು ಮಾಡುವ ಪೂಜೆಯನ್ನು ನೋಡುವುದೇ ಒಂದು ಚಂದ. ಅವರು ಮಾಡುವ ಪೂಜೆಯನ್ನು ನೋಡಿದರೆ ಪಾಪಗಳೆಲ್ಲ ಪರಿಹಾರವಾಗ್ತದೆ. ಅಂತಹ ಆ ಮೂಲರಾಮನ ಪಾದಗಳನ್ನ, ದಿಗ್ವಿಜಯರಾಮನ ಪಾದಗಳನ್ನ, ಮೂಲ ಸೀತಾದೇವಿಯ ಪಾದಗಳನ್ನ ಹಾಗೂ ವೇದವ್ಯಾಸ ದೇವರ ಪಾದಗಳನ್ನ ಅನನ್ಯವಾಗಿ ಭಜನೆ ಮಾಡಿದ ಆ ಉತ್ತಮವಾದ ಕರಕಮಲಗಳಿಂದ ನಾವು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡರೆ ನಮ್ಮ ಸಕಲ ವಿಧವಾದ ಪಾಪಗಳೂ ಪರಿಹಾರವಾಗುತ್ತೆ, ನಮ್ಮ ಇಷ್ಟಾರ್ಥಗಳು ನೆರವೇರ್ತದೆ. ಅಂತಹ ಪಾವನಗಳಿಂದ ಕೂಡಿದ ಗುರುಗಳು ಮಹಾಸ್ವಾಮಿಗಳವರು. ಯಾವ ಗುರುಗಳು ನೈವೇದ್ಯವನ್ನು ಮಾಡಿದ ಅನ್ನವನ್ನ ನಾವು ಸ್ವೀಕಾರ ಮಾಡಿದರೆ ನಮ್ಮ ಉದರ ಶೂನ್ಯಗಳೆಲ್ಲ ಪರಿಹಾರವಾಗುತ್ತೆ, ನಮ್ಮ ದೇಹ ಶುದ್ಧಿಯಾಗುತ್ತೆ. ಅಂತಹ ನೈವೇದ್ಯವನ್ನ ಮಾಡಿ ರಾಮನ ಭಜನೆಯನ್ನು ಮಾಡುವ ಮಹಾಸ್ವಾಮಿಗಳವರು. ಈ ಪ್ರಸಂಗದೊಳಗೆ ನಮ್ಮ ಈ ಸಹಕಾರ ನಗರದಿಂದ ಗುರುಗಳಿಗೆ ಏನು ಕೊಡುಗೆ ಕೊಡಬೇಕು ಅಂತನ್ನುವ ಯೋಚನೆ ಪ್ರಸಂಗ ಬಂತು. ಆ ಪ್ರಸಂಗ ಬಂದಾಗ 2003ನೇ ಇಸ್ವಿ, ಆ 2003ನೇ ಇಸ್ವಿ ಒಳಗೆ ಶಾಂತಾಬಾಯಿ ಅಂತನ್ನುವ ಒಬ್ಬ ಸಾಧ್ವಿ ಮಹಿಳೆ, ಆ ಮಹಿಳೆ ಈ ಸ್ಥಳವನ್ನ, ಇಲ್ಲಿ ದೇವರನ್ನ ಸ್ಥಾಪನೆ ಮಾಡಿದ ಒಂದು ಸ್ಥಳ ಇತ್ತು. ಆ ಸ್ಥಳವನ್ನ ನಮ್ಮ ಗುರುಗಳಾದಂತಹ ಬೆಂಗಳೂರಿನ ಇಡೀ ಉತ್ತರಾದಿ ಮಠದ ಉನ್ನತಿಗೆ ಕಾರಣೀಭೂತರಾಗಿರುವಂತಹ ನಮ್ಮ ಗುರುಗಳು ಪಂಡಿತ ಪೂಜ್ಯ ಸತ್ಯಧ್ಯಾನಾಚಾರ್ಯ ಕಟ್ಟಿಯವರು, ಆ ಕಟ್ಟಿಯವರು ನಮ್ಮ ಗುರುಗಳು ಅದನ್ನ ಈ ಸ್ಥಳವನ್ನ ಆ ಶಾಂತಾಬಾಯಿಯವರು ಅವರ ಕಡೆಯಿಂದ ಪತ್ರವನ್ನು ಬರೆಸಿ ಸ್ವಾಮಿಗಳ ಪಾದಕ್ಕೆ ಸಮರ್ಪಣೆ ಮಾಡುವಂತಹ ಪ್ರಸಂಗ ಆಗ ನಡೆಯಿತು. ಆಗ ನಡೆದಾಗ ಒಂದು ಸಣ್ಣದಾದ ಗುಡಿ, ಸಣ್ಣ ಗರ್ಭಗುಡಿ ಇತ್ತು, ಸ್ಥಳ ಇತ್ತು. ಆ ಸಂದರ್ಭದೊಳಗೆ ಏನು ಮಾಡಬೇಕು ಅಂತನ್ನುವಂತಹ ಯೋಚನೆ. ಆಗ ಈ ಸಹಕಾರ ನಗರದ ಒಟ್ಟಾರೆಯಾದಂತಹ ಸಹಕಾರ ನಗರವನ್ನು ನಿರ್ಮಾಣ ಮಾಡುವುದರೊಳಗೆ ಪ್ರಮುಖ ಪಾತ್ರವನ್ನು ವಹಿಸಿದವರು ನಮ್ಮ ಹನುಮಂತಾಚಾರ್ಯ ಮಾಹುಲಿಯವರು. ಈ ಸಹಕಾರ ನಗರಕ್ಕೆ ಅವರು ಅಧ್ಯಕ್ಷರಾದಾಗ ಸತ್ಯಧ್ಯಾನಾಚಾರ್ಯ ಒಂದೇ ಮಾತು ಹೇಳಿದರು, ನೀವು ಗುರುಗಳಿಂದ ದೊಡ್ಡ ಸ್ವಾಮಿಗಳಿಂದ ಅನುಗ್ರಹಿತರಾದವರು. ಸುಮಾರು ಇವರು 20-25 ವರ್ಷಗಳ ಕಾಲ ನಮ್ಮ ಮೇನ್ ಏನು ಉತ್ತರಾದಿ ಮಠ ಇದೆ, ಆ ಉತ್ತರಾದಿ ಮಠದೊಳಗೆ ಮೇಲೆ ಒಂದು ಸಣ್ಣ ರೂಮಿನೊಳಗೆ ಅವರು ವಾಸವಾಗಿದ್ದರು. ಆಗ ಆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದವರು. ಹೀಗಾಗಿ ದೊಡ್ಡ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದ ನೀವು ಈಗ ಸೇವೆ ಮಾಡುವ ಪ್ರಸಂಗ ಬಂದಿದೆ, ಇಲ್ಲಿ ನೀವು ಈ ಸೇವೆ ಮಾಡಬೇಕು ಅಂತ ಹೇಳಿ ಅವರಿಗೆ 48 ದಿನಗಳ ಕಾಲ ನಮ್ಮ ಗುರುಗಳು ಆಜ್ಞೆ ಮಾಡಿದರು. 48 ದಿವಸ ಇದೆ. ಆ 48 ದಿವಸದೊಳಗೆ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನೆಯನ್ನು ಮಾಡಿ ಇದನ್ನು ನಾವು ಜಗತ್ತಿಗೆ ಅದನ್ನು ಕೊಡೋಣ. ಹೀಗಾಗಿ ಅಷ್ಟರೊಳಗೆ ನೀವು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಸ್ವಾಮಿಗಳ ಮಂತ್ರಾಕ್ಷತೆಯ ಬಲ, ಆ ಮಂತ್ರಾಕ್ಷತೆಯ ಬಲದಿಂದ ಅವರು 48 ದಿನಗಳಲ್ಲಿ ಅವರು ಒಂದು ವೃಂದಾವನವನ್ನ ತೆಗೆದುಕೊಂಡು ಬಂದರು. ಗುರುಗಳು ಹೇಳಿದರು, ನಾವು ಮೂರ್ತಿಕೆ ತೆಗೆದುಕೊಂಡು ಬರುವುದು ನಮ್ಮದು ಅಂತ ಹೇಳಿ ಮೂರ್ತಿಕೆಯನ್ನ ಅದನ್ನು ತೆಗೆದುಕೊಂಡು ಬಂದು ಮಹಾಸ್ವಾಮಿಗಳವರ ಕರಕವನಗಳಿಂದ ಉತ್ತರಾಯಣದೊಳಗೇನೆ ಅರ್ಥಾತ್ ಆಷಾಢ ಮಾಸದ ಏಕಾದಶಿ ಬರುವುದಕ್ಕಿಂತಲೂ ಪೂರ್ವದ ದಶಮಿ ದಿವಸ ಸ್ವಾಮಿಗಳವರು ತಮ್ಮ ಅಮೃತ ಹಸ್ತಗಳಿಂದ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನೆಯನ್ನು ಮಾಡಿ ಇದು ಇಲ್ಲಿ ಈ ಸಹಕಾರ ನಗರದ ಜನತೆಗೆ ಅವರು ಅನುಗ್ರಹವನ್ನ ಮಾಡಿದಂತಹ ಪ್ರಸಂಗ ಅದು 2003ನೇ ಇಸ್ವಿ ಅಂತ ನನಗೆ ತಿಳಿದ ಮಟ್ಟಿಗೆ ಇದ್ದದ್ದು. ಮಹಾಸ್ವಾಮಿಗಳವರು ಆಜ್ಞೆ ಮಾಡಿದಾಗ ಇಲ್ಲಿ ಅನೇಕ ವಿದ್ವಾಂಸರು ಇಲ್ಲಿ ಬಂದು ಇಲ್ಲಿ ನೆಲೆಸಿ ದೇವರ ಗುರುಗಳ ಪೂಜೆಯನ್ನ ಆರಾಧನೆಯನ್ನು ಮಾಡ್ತಾ ಪಾಠ್ಯ ಪ್ರವಚನವನ್ನು ಮಾಡ್ತಾ ಹೀಗೆ ಅನೇಕ ಜನ ವಿದ್ವಾಂಸರು ಇಲ್ಲಿ ಸನ್ನಿಹಿತರಾಗಿದ್ದರು. ಅದು ಪಂಡಿತ ಹರಿವಂಶಾಚಾರ್ಯರು, ಪಂಡಿತ ಪ್ರಸನ್ನಾಚಾರ್ಯರು, ಅದರ ಜೊತೆಗೆ
ಪಂಡಿತ ಅಧೋಕ್ಷಜಾಚಾರ್ಯರು ಇವರೆಲ್ಲ ಇಲ್ಲಿ ನೆಲೆಸಿ ಗುರುಗಳ ಮತ್ತು ದೇವರ ಸೇವೆಯನ್ನು ಮಾಡುವಂತಹ ಪ್ರಸಂಗ ಅವರಿಗೆ ಈ ಭಾಗ್ಯವನ್ನು ಗುರುಗಳು ಕೊಟ್ಟಿದ್ರು. ಜೊತೆಗೆ ಪಂಡಿತ ಪ್ರಾಣೇಶಾಚಾರ್ಯರಿಗೆ ಈ ಬಡಾವಣೆಗೆ ಮುಂಬೈಯಿಂದ ಸತ್ಯಜ್ಞಾನ ವಿದ್ಯಾಪೀಠದಿಂದ ನಮ್ಮ ಮಾಹುಲಿ ಆಚಾರ್ಯರಿಂದ ಸುಧಾ ಮಂಗಳವನ್ನು ಮಾಡಿಕೊಂಡು ಬಂದ ಮೇಲೆ ಸ್ವಾಮಿಗಳು ಇಲ್ಲಿಯೇ ಅವರು ಇಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾರೆ ಅಂತ ಹೇಳಿ ಆಜ್ಞೆ ಮಾಡಿ, ಆಗ ಆ ಆಜ್ಞೆಯೊಂದಿಗೆ ಮಾಹುಲಿಯವರ ಮನೆಯೊಳಗೆ ಮೇಲ್ಗಡೆಗೆ ಫ್ರೀಯಾಗಿ ಅವರು 4 ವರ್ಷಗಳ ಕಾಲ ಅವರ ಮನೆಯನ್ನು ಕೊಟ್ಟು ಇಲ್ಲಿ ಪಾಠ ಪ್ರವಚನವನ್ನು ಮಾಡುವಂತಹ ಪ್ರಸಂಗ ಇಷ್ಟು ಈ ಸಹಕಾರ ನಗರದ ಉತ್ತರಾದಿ ಮಠದ ಒಂದು ಇತಿಹಾಸ ಅಂತ ನಾವು ನೋಡಬಹುದು. ಈ ಇತಿಹಾಸ ಆದ ಮೇಲೆ ಕೊನೆಗೆ 50 ವರ್ಷದ ಗುರುಗಳ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದೊಳಗೆ ಎಲ್ಲರೂ ಸೇರಿಕೊಂಡು ಗುರುಗಳಿಗೆ ಏನಾದರೂ ಸಮರ್ಪಣೆ ಮಾಡಬೇಕು ಅಂತಂದಾಗ ಆಗ ನಮ್ಮ ಹನುಮಂತಾಚಾರ್ಯ ಮಾಹುಲಿಯವರು, ನಮ್ಮ BS ಜಯತೀರ್ಥ ಅವರು, ಜೊತೆಗೆ ಇನ್ನಿತರ ಅನೇಕ ಎಲ್ಲ ಸದಸ್ಯರೆಲ್ಲ ಸೇರಿಕೊಂಡು ಈ ಕಾರ್ಯವನ್ನು ಮಾಡಬೇಕು ಅಂತ ಹೊರಟು ಆ ಸಿದ್ಧವಾದಾಗ ಆಗ ಸ್ವಾಮಿಗಳವರು ಬಂದ್ರಿ. ಸ್ವಾಮಿ, ನಿಮ್ಮ ಸುವರ್ಣ ಮಹೋತ್ಸವದ ಸಂದರ್ಭ ಹೀಗಾಗಿ ಸಮರ್ಪಣೆ ಮಾಡಬೇಕು, ಅದಕ್ಕಾಗಿ ತಾವು ಇದನ್ನ ಸ್ವೀಕಾರ ಮಾಡಿ ಅದನ್ನು ತಾವು ಅನುಗ್ರಹ ಮಾಡಿ ಮಂತ್ರಾಕ್ಷತೆ ಕೊಡಬೇಕು ಅಂತಂದಾಗ ಆಯಿತು ಅಂತ ಹೇಳಿ ಅವರ ಅಮೃತ ಹಸ್ತಗಳಿಂದ ಅವತ್ತಿನ ದಿವಸ ಸ್ವಾಮಿಗಳವರು ಇಲ್ಲಿ ಕುಳಿತು ಮಂತ್ರಾಕ್ಷತೆಯನ್ನು ಕೊಟ್ಟರು. ಆ ಮಂತ್ರಾಕ್ಷತೆಯ ಬಲ ಸ್ವಾಮಿಗಳ ಅವರು ಒಂದು ಬಾರಿ ನೋಡಿದರೆ ಸಾಕು ನಾವು ಕೇಳ್ತೇವೆ. ಅಂತಹ ಮಹಾಗುರುಗಳು ಆಜ್ಞೆಯನ್ನು ಮಾಡಿ ನಮ್ಮ ಹನುಮಂತಾಚಾರ್ಯರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅನೇಕ ಜನ BS ಜಯತೀರ್ಥರವರನ್ನ ಕೋಶಾಧ್ಯಕ್ಷರನ್ನ ಸದರರನ್ನಾಗಿ ಮಾಡಿ ಇನ್ನು ಅನೇಕ ಜನರನ್ನ ಸದಸ್ಯರನ್ನಾಗಿ ಮಾಡಿ ನಮ್ಮ ಪಂಡಿತ ಪೂಜ್ಯ ಸತ್ಯಜ್ಞಾನಾಚಾರ್ಯ ಕಟ್ಟಿಯವರು, ಪಂಡಿತ ಪಾಂಡುರಂಗಾಚಾರ್ಯರು ಮತ್ತು ಕೀರ್ತಿಶೇಷರಾಗಿರುವಂತಹ ನಾರಾಯಣಮೂರ್ತಿ ಕಾಂತನವರವರು ಇವರೆಲ್ಲ ಸೇರಿಕೊಂಡು ಒಂದು ಟ್ರಸ್ಟ್ ಅಂತ ಮಾಡಿ, ವೇಣುಗೋಪಾಲ ಸೇವಾ ಟ್ರಸ್ಟ್ ಅಂತ ಮಾಡಿ ಆ ಟ್ರಸ್ಟಿನ ಮುಖಾಂತರ ಅನೇಕ ಸದಸ್ಯರು, ಯುವಕರು, ಮುದುಕರು ಎಲ್ಲರೂ ಸೇರಿಕೊಂಡು ಇದಕ್ಕೆ ಹಗಲಿರುಳು ಪರಿಶ್ರಮವನ್ನು ಪಟ್ಟು ಹೆಂಡತಿಯರಿಂದ ಬಯಸಿಕೊಂಡು, ಯಾಕೆ ಇದೆಲ್ಲ ಕೊಡವೆ, ಇದು ನಿಮಗೇನು ಬೇಕಾಗಿತ್ತು, ಯಾಕೆ ಸುಮ್ಮನೆ ಮನೆಯಲ್ಲಿ ಆಗೋದಿಲ್ವಾ ಅಂತ ಅನೇಕ ಜನ ಹೆಂಡತಿರು ತಮ್ಮ ಗಂಡಂದರನ್ನು ಬೈದರು ಕೂಡ ಹಗಲಿರುಳು ಬೆಳಕಿನಿಂದ ರಾತ್ರಿಯವರೆಗೆ ಇಲ್ಲಿಯೇ ಇದ್ದು ಈ ಕಟ್ಟಡ ತಮ್ಮ ಮನೆ ಹೇಗೆ ಕಟ್ಟಿದರೆ ಎಷ್ಟು ಚೊಕ್ಕವಾಗಿ ಕಟ್ಟಬೇಕು, ಅದಕ್ಕಿಂತಲೂ 1000 ಪಟ್ಟು ಇದು 100 ವರ್ಷಗಳ ಕಾಲ ಇರುವಂತಹ ಮಠ ಇದು ಅಂತ ಹೇಳಿ ಎಲ್ಲ ಭಕ್ತರು ಕೂಡ ಸೇರಿಕೊಂಡು ಈ ಮಠವನ್ನು ಕಟ್ಟಿ ಅದನ್ನ ಸ್ವಾಮಿಗಳವರ ಸುವರ್ಣ ಮಹೋತ್ಸವದ ಸಂದರ್ಭದೊಳಗೆ ಎಲ್ಲರೂ ಸೇರಿಕೊಂಡು ಅದನ್ನು ಸಮರ್ಪಣೆಯನ್ನ ಮಾಡುವಂತಹ ಪರಿ ಅದು ಇದಾಗಿದೆ. ಹೀಗಾಗಿಯೇ ಇವತ್ತು ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ ನಿನ್ನೆ ಮೊನ್ನೆ 3 ದಿನಗಳ ಕಾಲ ಸ್ವಾಮಿಗಳ ಆಶೀರ್ವಾದದಂತೆ ಅವರ ಆಜ್ಞೆಯಂತೆ ವಾಸ್ತುಶಾಂತಿಯ ಹೋಮ, ಪಂಡಿತ ಪೂಜ್ಯ ವಿದ್ಯಾಧೀಶಾಚಾರ್ಯ ದಂಪತಿಗಳು ಬಂದು ವಾಸ್ತುಶಾಂತಿ ಹೋಮವನ್ನು ಮಾಡಿ, ಸತ್ಯಜ್ಞಾನಾಚಾರ್ಯರು ಬಂದು ಆಶೀರ್ವಾದವನ್ನು ಮಾಡಿ ಅನೇಕ ವಿಧವಾದ ಪ್ರತಿಷ್ಠಾಪನಾದಿ ಹೋಮಗಳೆಲ್ಲ ಇಲ್ಲಿ ನೆರವೇರಿದೆ. ಇಂತಹ ಒಂದು ಸಂದರ್ಭದೊಳಗೆ ನೀವೆಲ್ಲ ಅವಭೃತದ ಸಂದರ್ಭದಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಕೂಡ ಕಾಯ್ತಾ ಇರುವುದು ನಾಳೆ ದಿವಸ ಹೇಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನೇಕ ಜನ ತೆಗೆದುಕೊಂಡು ಬಂದ ಆ ಗೋಪೀಚಂದ್ರದ ಒಂದು ಇದನ್ನ ಮುದ್ದೆಯನ್ನ ಯಾವಾಗ ಶ್ರೀಮದಾಚಾರ್ಯರು ತಮ್ಮ ಕರಕಮಲಗಳಿಂದ ಅನಂತ ವಿಧವಾದ ಗುಣಗಳಿಂದ ಅನಂತ ವಿಧವಾದ ಜ್ಞಾನದಿಂದ ಅದನ್ನ ಆ ಮಧ್ವ ಸರೋವರದೊಳಗೆ ಇಟ್ಟು ಅದು ತೆಗೆದುಕೊಂಡು ಬಂದು ಹೀಗೆ ಪ್ರತಿಷ್ಠಾಪನೆ ಮಾಡಿದರು. ಹಾಗೆ ಅನಂತ ಶ್ರೀಮದಾಚಾರ್ಯರ ಅನಂತ ಗುಣಗಳಿಂದ ಕೂಡಿದ ಅವರ ಸನ್ನಿಧಾನದಿಂದ ಕೂಡಿದಂತಹ ಮಹಾಸ್ವಾಮಿಗಳವರ ಕರಕಮಲಗಳಿಂದ ನಾಳೆ ದಿವಸ ಮಹಾಗುರುಗಳು, ಮೂರು ಗುರುಗಳು ಹಾಗೂ ಮುಖ್ಯ ಪ್ರಾಣದೇವರು ಹಾಗೂ ವೇಣುಗೋಪಾಲ ಕೃಷ್ಣನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದು ನಾಳೆಗೆ ಅದು ಸಂಪನ್ನಗೊಳ್ಳಲಿದೆ. ಅದಕ್ಕಾಗಿ ನೀವೆಲ್ಲ ಸೇರಿದ್ದೇವೆ. ಈ ಸೇವೆಯನ್ನು ಮಾಡಿದ ಯಾರ್ಯಾರು ಎಷ್ಟೆಷ್ಟು ಸೇವೆಗಳನ್ನು ಮಾಡಿದ್ದೀರಿ, ಅನೇಕ ವಿಧವಾದ ಸೇವೆಗಳನ್ನು ಮಾಡಿದ್ದೀರಿ. ಆ ಸೇವೆ ಮಾಡಿದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಟ್ರಸ್ಟಿನ ಮುಖಾಂತರ, ಶ್ರೀಮಠದ ಮುಖಾಂತರ ನಿಮಗೆಲ್ಲ ನಾವು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಅನಂತ ಧನ್ಯವಾದಗಳು. ಮತ್ತೆ ನೀವೆಲ್ಲ ಹೀಗೆ ಮುಂದೆ ನಡೆಯುವಂತಹ ಮುಂದಿನ ಕಟ್ಟಡಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ ಮತ್ತು ನಿಮ್ಮ ಬಂಧು ವರ್ಗದವರಿಂದ ಸಹಾಯ ಮಾಡಿಸುವಂತಹ ಪ್ರಸಂಗವನ್ನ ನೀವೆಲ್ಲರೂ ಮಾಡಬೇಕು ಅಂತನ್ನುವಂತಹ ಪ್ರಾರ್ಥನೆಯನ್ನ ನಿಮ್ಮಲ್ಲಿ ಮಹಾಸ್ವಾಮಿಗಳವರು ಅನುಗ್ರಹ ಸಂದೇಶವನ್ನ ನಮಗೆ ನೀಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇದೇ ಪ್ರಸಂಗದಲ್ಲಿ ಭೂಮಿ ಪೂಜೆಯಿಂದ ಹಿಂದೆ ಇದ್ದ ಕಟ್ಟಡದ ಚಿತ್ರದ ಜೊತೆಗೆ ಇಲ್ಲಿಯವರೆಗೆ ನಡೆದ ಒಂದು ಸಣ್ಣದಾದಂತಹ 3-4 ನಿಮಿಷದ ಒಂದು ಚಿತ್ರವನ್ನ ಇಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ದೇಶಪಾಂಡೆಯವರು ಅದನ್ನು ತಯಾರು ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಅದನ್ನ ಕಣ್ಣು ತುಂಬಿಕೊಳ್ಳಬೇಕು. ಮಹಾಸ್ವಾಮಿಗಳು ಕೂಡ ಅದನ್ನ ನೋಡಿ ಆಶೀರ್ವದಿಸ್ತಾ ಇದ್ದಾರೆ. ಇವಂತಹ ಪರಿಶ್ರಮ ಮಾತ್ರ ಸೂಕ್ತ ಸಂಜೀವಿಯ ಕಲ್ಪಿಸುತ್ತ
ಅನ್ಯಾಂ ಸಹಸ್ರಚರಣ ಶ್ರವತ್ವಗಾದಿ ಪ್ರಾಣಾನ್ನ ಮೋ ಭಗವತೆ ಪುರುಷಾಯ ಕೃಷ್ಣ. ಸ್ವಾಮಿಗಳಿಗೆ ನಮಸ್ಕಾರ ಮಾಡುತ್ತಾ ಈ ಟ್ರಸ್ಟ್ ಮೆಂಬರ್ಸ್ ಆಫ್ ದಿಸ್ ಕಮಿಟಿ ಅವರಿಗೆಲ್ಲರಿಗೂ ನಾನೊಂದು ನಮಸ್ಕಾರ ಮಾಡಿ, ಇಲ್ಲಿ ದಾನಿಗಳು, ಸೇವಾಕರ್ತರು, ವಾಲಂಟಿಯರ್ಸ್ ಎಲ್ಲ ಮಾಡಿದ ಕೆಲಸಗಳಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ಸು, ಸಪ್ಲೈಯರ್ಸು, ವರ್ಕರ್ಸು, ಆಮೇಲೆ ಪ್ರತಿಯೊಬ್ಬ ವಾಲಂಟಿಯರ್ಸ್ ಇವತ್ತಿನವರೆಗೂ ಏನೇನು ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಸ್ಲೈಡಲ್ಲಿ ಹಾಕಿದ್ದೀವಿ. ಹೋಮ ಮಾಡಿದ ಇವತ್ತು ಮಾಡಿದ ಹೋಮ ಕೂಡ ಸ್ಲೈಡಲ್ಲಿ ಹಾಕಿದ್ದೀವಿ. ಇದು ಮುಂಚೆ ಬರೋ ಬಿಲ್ಡಿಂಗ್ ಹೀಗಿತ್ತು. ಇದು ಮುಂಚೆ ಬರೋ ಬಿಲ್ಡಿಂಗ್ ಇದಾದ್ಮೇಲೆ ಡೆಮಾಲಿಷನ್, ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡುವಾಗ ಅದು ಹೆಂಗಿತ್ತು ಅನ್ನೋ ಹೊಡೆದು ಹಾಕಿದ್ವಿ. ಅದು ಹೊಡೆದು ಹಾಕಿದ್ಮೇಲೆ ಇದು ಗುಡ್ಲಿ ಪೂಜೆ ಮಾಡಿದ್ವಿ. ಫೌಂಡೇಶನ್ಸ್ನ ಮಾರ್ಕ್ ಮಾಡಿದ್ದು, ಪ್ರತಿಯೊಂದು ಫೌಂಡೇಶನ್ಸ್ನ ಮಾರ್ಕ್ ಮಾಡಿ ಚೆಕ್ ಮಾಡಿ ಮೆಜರ್ಮೆಂಟ್ ಮಾಡಿದ್ದು, ಬೌಂಡ್ರಿನ ಕರೆಕ್ಟಾಗಿ ಇದು ಮಾಡಿದ್ದು. ಆಮೇಲೆ ಮಣ್ಣು ಕೆಲಸ ಮಾಡಿದ್ವಿ. ಗರ್ಭಗುಡಿಗೆ ವಿಶೇಷವಾಗಿ ಇದನ್ನು ತೊಗೊಂಡಿದ್ದೀವಿ. ಅಲ್ಲಿ ನಮ್ಮ ಕಾಂಟ್ರಾಕ್ಟರ್ಸ್ ಇಬ್ಬರು ಇದ್ದಾರೆ, ಮಧ್ವೇಶ್ವರ ಕುಲಕರ್ಣಿ ಅವರು ಇದ್ದಾರೆ. ಇದು ಕಾಲಮ್ಸ್ ಇದನ್ನು ಮಾಡಿದ್ವಿ. ಗರ್ಭಗುಡಿಗೆ ವಿಶೇಷವಾಗಿ ಭೂಮಿ ಸ್ಪರ್ಶ ಇರಲಿ ಅಂತ ನಾವು ಕೆಳಗಡೆಯಿಂದ ನಾವು ಇದನ್ನು ಮಾಡಿದ್ದೀವಿ. ಇದಕ್ಕೆ ಬೇಸ್ಮೆಂಟ್ ರೂಫ್ ಹಾಕ್ತಾ ಇದ್ದಾರೆ. ಬೇಸ್ಮೆಂಟ್ ರೂಫಿಗೆ ಶಟ್ರಿಂಗ್ ರೆಡಿ ಆಯಿತು. ಇದಕ್ಕೆಲ್ಲ ನಮ್ಮ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಮಾವಲಿಯಾಚಾರ್ಯ ಅವರು ಇದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಸಂಪೂರ್ಣ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಂಥ ನಮ್ಮವರಿಗೆ ಇನ್ನೊಂದ್ಸತಿ ಅಪ್ಲಾಸ್ ಕೊಡಲಿ ಅಂತ ನಾನು ಕೇಳ್ತೀನಿ. ಎಲ್ಲರೂ ಇನ್ನೊಂದ್ಸತಿ ಗ್ರೌಂಡ್ ಫ್ಲೋರಲ್ಲಿ ವಾಲ್ಸ್ ಕಟ್ಟಿದ್ವಿ. ವಾಲ್ಸ್ ಆದ್ಮೇಲೆ ರೂಫ್ ಆಯಿತು. ಫಸ್ಟ್ ಫ್ಲೋರ್ ಮಾಡ್ಬೇಕು ನೋಡಿ. ಪ್ರತಿಯೊಂದು ಹಂತದಲ್ಲೂ ನಾವು ದೇವರನ್ನು ಪ್ರಾರ್ಥನೆ ಮಾಡಿಸ್ಕೊತಾ ಇದ್ವಿ. ಇದು ಕಾಂಕ್ರೀಟ್ ಹಾಕೋಕ್ಕಿಂತ ಮುಂಚೆ ಇದು ಸ್ವಾಮಿಗಳ ಒಂದು ಇನ್ಸ್ಪೆಕ್ಷನ್ ಮಾಡುವಾಗ ಒಂದು ಏನೋ ಮೇಲ್ಗಡೆ ಒಂದು ಥಾಟ್ ಬರ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಡಿವೈನ್ ಥಾಟ್ ಅಂತ ಹಾಕಿದ್ದೀನಿ ಅದಕ್ಕೆ. ಇದು ಶ್ರೀಗಳು ಇನ್ಸ್ಪೆಕ್ಷನ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಏನೇನಂತ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ, ಹೇಗೆ ಬರುತ್ತೆ ಏನು ಅಂತ. ಇಲ್ಲಿ ಅವ್ರು ನಮ್ಮ ಜೊತೆ ಚರ್ಚೆ ಮಾಡ್ತಾ ಇರೋದಿತ್ತು. ಇದಾದ್ಮೇಲೆ ಅವ್ರು ಹಾಗೆ ಸುತ್ತಾಡಿಕೊಂಡು ಗರ್ಭಗುಡಿಲಿ ಹೇಗೆ ಮಾಡಿದ್ದೀವಿ ಅದನ್ನೆಲ್ಲ ಈ ಕೆಳಗಡೆ ಇದನ್ನೆಲ್ಲ ಹಾಕಿದ್ದೀವಿ ಅಂತ ನೋಡ್ತಾ ಇದ್ರು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಇದಾದ್ಮೇಲೆ ಬಿಲ್ಡಿಂಗ್ ಒಂದು ರೆಡಿ ಆಯಿತು. ಬಟ್ ನಮಗೆ ಗರ್ಭಗುಡಿಗೆ ಬೇಕಾಗಿದ್ದು ಒಂದೇ ಒಂದಂದ್ರೆ ವಿಶೇಷವಾಗಿರುವಂಥ ಕಲ್ಲ ನಾವು ಹುಡುಕಾಡಿ, ಮಾಗಡಿ ಕಲ್ಲು ಅಂತ ಒಂದು ಪಿಂಕ್ ಸ್ಟೋನ್ ನಾವು ಹುಡುಕಾಡಿ ತಗೊಂಡು ಬಂದು ಅದನ್ನ ಹುಡುಕಾಡಿದ್ವಿ. ಒಂದು ಸ್ಟೇಜಿಗೆ ಬಂತು. ನೆಕ್ಸ್ಟ್ ಈಗ ನೋಡಿ ಮತ್ತೆ ತಿರುಗಿ ಚಿತ್ರಣ ಬೇರೆ ಆಯಿತು, ಫ್ಲೋರಿಂಗ್ ಬೇರೆ ಆಯಿತು. ಆಮೇಲೆ ದ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ ಅಂದ್ರೆ ನಮ್ಗೊಂದು ಸ್ವಲ್ಪ ಬಂತು, ಬೆಳಕು ಬಂದಿದೆ, ಬೆಳಕು ಕಾಣಿಸ್ತಾ ಇದೆ ಅಂದ್ರೆ ನಮ್ಗೆ ಆ ಕಡೆ ಈ ಕಡೆಯಿಂದ ಹೋದ್ರೆ ಆ ಕಡೆ ಬೆಳಕು ಬರುತ್ತೆ ಅನ್ನೋದು ಒಂದು ಧೈರ್ಯ ಇತ್ತು. ಇದು 10 ದಿವಸದ ಹಿಂದೆ ಇತ್ತು ನೋಡಿ, ಹೀಗಿತ್ತು 10 ದಿವಸದ ಹಿಂದೆ. ಈಗ ನೀವು ನೋಡಿ ಹೇಗಿದೆ. ಇದಕ್ಕೆ ನೀವೇ ಹೇಳಬೇಕು, ಹೇಗೆ ಮಾಡಿದ್ದೀವಿ ಅಂತ ನೀವೇ ಹೇಳಬೇಕು ನೋಡಿ. ಇದು 12 ದಿವಸ, ಇದು 4 ದಿವಸದ ಹಿಂದೆ. ನೆಕ್ಸ್ಟ್ ಆಮೇಲೆ ಹೌದು ಜೋಶ್ ಓಕೆ. ಇದೆಲ್ಲರೂ ನಾವು ಮಾಡಿ ಕೆಲಸ ಮಾಡಿರ್ತಕ್ಕಂಥ ಕ್ಲೀನಿಂಗು ಇದನ್ನೆಲ್ಲ ಮಾಡಿದ್ವಿ. ಎಲ್ಲ ವಾಲಂಟಿಯರ್ಸ್ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸಹ ನಾನು ತುಂಬ ಹೃದಯದಿಂದ ಇದನ್ನು ಹೇಳ್ತೀನಿ ನೋಡಿ. ಇದನ್ನ ಪ್ರತಿಯೊಂದು ಮೂರ್ತಿಯಾಗಿ ಇದನ್ನು ಮಾಡಿ ಕ್ಲೀನ್ ಮಾಡಿ, ಧೂಳಿತ್ತು, ತುಂಬ ಧೂಳಿತ್ತು. ಎಷ್ಟು ಧೂಳಿತ್ತು ಅಂತಂದರೆ ನಾವು ಸುಮ್ಮನೆ ಬರೀ ಕೈ ಮುಟ್ಟಿದ್ರೆ ಅರ್ಧ ಕಿಲೋ ಬರ್ತಿತ್ತು. ಅಷ್ಟು ಧೂಳನ್ನ ಎಲ್ಲ ಫುಲ್ ಕ್ಲೀನ್ ಆಗಿ ಇದನ್ನು ಮಾಡಿ ತೊಳೆದು ಅದನ್ನೆಲ್ಲ ಮಾಡಿ ಬಂದ್ವಿ. ಆಮೇಲೆ I should also thank the ladies team. They were also involved. It is not only the gents. Ladies ಎಲ್ಲವೂ ಇದರಲ್ಲೂ ಬಂದರು, ಪ್ರತಿಯೊಂದು ಹೆಜ್ಜೆಗೂ ಬಂದರು ಅವರು. ಇದು ಹೋಮಗಳು ಶುರು ಆಗಿರೋದು ನಮ್ಮ ಆಚಾರ್ಯ ಹೇಳಿದ್ರು, ಹೋಮಗಳು ಹಾಕ್ರಿ ನೀವೆಲ್ಲರೂ ಏನು ಮಾಡಿರ್ತಾರೆ ಹೋಮಗಳು ನೋಡಲಿ ಅಂತ. ಇದೊಂದೆರಡು ಹಾಕಿದ್ದೀವಿ. ಸೊ ಇದು ಕ್ರಿಕೆಟ್ ಆಡ್ತಾ ಇಲ್ಲ, ದೇ ಆರ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್, ದೇ ಆರ್ ಕ್ಲೀನಿಂಗ್. ಇವತ್ತಾಗಿರೋ ಕೆಲಸ ಇದು. ಸೊ ಇಷ್ಟಂತೂ ಮಾಡಿದ್ದೀವಿ. ಕ್ಲಿಯರೆನ್ಸ್ ಅಂತೂ ಮಾಡಿದ್ದೀವಿ, ಟೆರೆಸ್ನ ಕ್ಲೀನ್ ಮಾಡಿದ್ದೀವಿ. ಇದು 27ನೇ ತಾರೀಕು, ಇದು 31st, 3 ದಿವಸದ ಹಿಂದೆ. ಮಿಷನ್ ಅಕಂಪ್ಲಿಷ್ಡ್. ಸೊ ಇದೆಲ್ಲದಕ್ಕೂ ಕೃಷ್ಣನಿಗೆ ಎಲ್ಲ ಸಮರ್ಪಣೆ ಮಾಡ್ತೀವಿ ನಾವು. ಇದನ್ನು ನನಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಈ ಸಮಿತಿಯವರು ಹಾಗೂ ಮಾವಲಿಯಾಚಾರ್ಯರಿಗೆ ನನ್ನ ಎಷ್ಟು ಹೇಳಿದ್ರು ನಾನು ಕಡಿಮೆನೆ. ನನಗೆಷ್ಟು ತಿಳಿದಿದೆ ನನ್ನ ಮಟ್ಟದಲ್ಲಿ ನಾನು ಮಾಡಿರೋದು ಒಂದು ಸ್ವಲ್ಪ ಸೇವೆ. ಎಲ್ಲರೂ ಯಾರೇ ಒಂದು ಲೋಟ ಎತ್ತಿಟ್ಟಿದ್ರು ಅವರಷ್ಟು ಸೇವೆ ಸಾಕಷ್ಟು ಮಾಡಿದ್ದಾರೆ.
ಎಲ್ರಿಗೂ ನಾನು ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ನೋಡಿ, ಇದು ಇವತ್ತು ಮಾಡಿರೋದು ಲೇಡೀಸ್ ಕೂಡ ಇವತ್ತು ಕಲರ್ ಆ್ಯಡ್ ಮಾಡಿದ್ದಾರೆ, ಅವರಿಗೂ ಸಹ ನನ್ನ ವಂದನೆಗಳು. ಈಗ ಇನ್ನೊಂದಂದರೆ ಪ್ಲೀಸ್ ನೋಡಿ, ಇದು ಎಲ್ಲದಕ್ಕೂ ನಾನು ಮಾಡಿದ್ದೀನಿ, ಶ್ರೀಕೃಷ್ಣಾರ್ಪಣಮಸ್ತು. ಆದರೆ ಮುಂದೆ ದ ಜರ್ನಿ ಕಂಟಿನ್ಯೂಸ್. ವಿ ನೀಡ್ ಟು ಹ್ಯಾವ್ ದ ಫಸ್ಟ್ ಫ್ಲೋರ್ ರೂಫ್, ದ ಸೋಲಾರ್ ಪ್ಯಾನಲ್ಸ್, ದೆನ್ ದ green manure what we are planning to do, which will be the first mart in the entire Bangalore to generate manure out of the garbage what we generate here. So ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನೋ ನನ್ನ ಕೈಲಿ ಹಾಕಿದ್ದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಮಂತ್ರಾಕ್ಷತೆಯ ಅನುಗ್ರಹದ ಬಲವೇ ಈ ಕಟ್ಟಡ ಇಷ್ಟು ಯಶಸ್ವಿಯಾಗಿ ಬಂದದ್ದಕ್ಕೆ ಕಾರಣವಾಗಿದೆ. ಒಂದು ನಿಮಿಷದಲ್ಲಿ ಈ ನಮ್ಮ ಪ್ರಸರರಾಗಿರುವಂತಹ BS ಜಯತೀರ್ಥ ಅವರು, ಜೊತೆಗೆ ಅಧ್ಯಕ್ಷರಾಗಿರುವಂತಹ ಹನುಮಂತಾಚಾರ್ಯ ಮಾಹುಲಿಯವರು ಒಂದೇ ನಿಮಿಷದೊಳಗೆ ಅವರು ಸ್ವಾಮಿಗಳು ಮಾಡಿದ ಕಾರುಣ್ಯವನ್ನು ನೆನೆದು ಮುಂದೆ ಮಹಾಸ್ವಾಮಿಗಳವರ ಅನುಗ್ರಹ ಸಂದೇಶವನ್ನು ನಾವು ನೀವೆಲ್ಲ ಕೇಳೋಣ. ಇದಾದ ಮೇಲೆ ಮಹಾಸ್ವಾಮಿಗಳವರ ಅನುಗ್ರಹ ಸಂದೇಶ ಆದ ಮೇಲೆ ಈ ಕಟ್ಟಡ ಆಗೋದಕ್ಕೆ, ಇಷ್ಟು ಭವ್ಯವಾದ ಭವನ ಬರೋದಕ್ಕೆ ನಿಮ್ಮೆಲ್ಲರ ಸಹಕಾರ, ತನು ಮನ ಧನಗಳ ಸಹಕಾರವನ್ನು ವಿಶೇಷವಾಗಿ ಮಾಡಿದ್ದೀರಿ. ವಿಶೇಷವಾದ ಸೇವೆಯನ್ನು ಮಾಡಿದ ಎಲ್ಲ ಭಕ್ತರಿಗೂ ಕೂಡ ಮಹಾಸ್ವಾಮಿಗಳವರು ಅನುಗ್ರಹ ಮಂತ್ರಾಕ್ಷತೆಯನ್ನ ಇಲ್ಲಿ ಕೊಡೋರಿದ್ದಾರೆ. ಹೀಗಾಗಿ ಅವರ ಅನುಗ್ರಹ ಮಂತ್ರಾಕ್ಷತೆಯನ್ನ ಪಡೆದು ನೀವೆಲ್ಲ ಇಲ್ಲಿಂದ ತೆರಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಮಹಾಸ್ವಾಮಿಗಳವರ ಶಿಷ್ಯರಲ್ಲಿ ಒಬ್ಬರಾದವರು ಅಂತರಂಗ ಶಿಷ್ಯರು ಅಂತ ನಾವು ತಿಳಿಯಬಹುದು. ಅವರನ್ನು ದೂರದಿಂದ ನೋಡಿ ಅವರ ಅನುಗ್ರಹಕ್ಕೆ ಪಾತ್ರರಾದವರು ನಮ್ಮ ಶರತ್ ಅಂತ ವಿದ್ಯಾರಣ್ಯಪುರದಲ್ಲಿರ್ತಾರೆ. ಶರತ್ ಅವರು ಕೂಡ ವಿಶೇಷವಾದ ಸೇವೆಯನ್ನ ಈ ಕಟ್ಟಡಕ್ಕೆ ಮಾಡಿದ್ದಾರೆ. ಆಮೇಲೆ ಮಹಾಸ್ವಾಮಿಗಳವರು ಬೆಂಗಳೂರಿನೊಳಗೆ ಒಂದು ಗೋಶಾಲೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಗೋಶಾಲೆ ಅದು ಇನ್ನು ಕೆಲವೇ ದಿನಗಳಲ್ಲಿ ಆ ಗೋಶಾಲೆ ಇನ್ನು ಗುರುಗಳ ಅಮೃತ ಹಸ್ತದಿಂದ ಅದು ಪ್ರಾರಂಭವಾಗುವುದಿದೆ. ಆ ಗೋಶಾಲೆಗೋಸ್ಕರವಾಗಿ ನರಹರಿಯವರು ಗೋಮಾತಾ ಗ್ರೂಪ್ ಅಂತ ಇಲ್ಲಿ ಒಂದು ಗ್ರೂಪ್ ಇದೆ. ಆ ಗೋಮಾತಾ ಗ್ರೂಪ್ ಅವರು ಸ್ವಾಮಿಗಳವರಿಗೆ ಒಂದು ಕಾಣಿಕೆಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಆ ಗೋಶಾಲೆಗೋಸ್ಕರವಾಗಿ. ಪರಮಪೂಜ್ಯ ಶ್ರೀಪಾದಂಗಳವರ ಚರಣ ಕಮಲಕ್ಕೆ ದೀರ್ಘ ನನ್ನ ನಮಸ್ಕಾರ ಮಾಡಿ ಕೆಲವೇ ಮಾತನ್ನು ಆಡಲು ಬಯಸ್ತೇನೆ. ಸಹಕಾರ ನಗರದ ಶ್ರೀಮಠದ ಜೀರ್ಣೋದ್ಧಾರ ಕಾರ್ಯ ಕೇವಲ 20 ತಿಂಗಳಲ್ಲಾಗಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ ಹಂತಕ್ಕೆ ಬಂದದ್ದು ಶ್ರೀಗೌಡ ಮಂತ್ರಾಕ್ಷತೆಯ ಬಲದಿಂದಲೇ ಹೊರತು ಬೇರೆ ಯಾವುದೂ ಅಲ್ಲ. ಇಲ್ಲಿ ಅನೇಕ ವಿಘ್ನಗಳು ಬಂದರೂ ಅದೇ ಮಂತ್ರಾಕ್ಷತೆಯ ಬಲದಿಂದ ಅವೆಲ್ಲ ಹೂ ಎತ್ತಿದಂತೆ ಹಗುರವಾಗಿ ನಾವು ಮುಂದೆ ಬರೆಸಲಿಕ್ಕೆ ಅನುಕೂಲ ಆಯಿತು. ಈ ಕಾರ್ಯಕ್ಕೆ ಸಹಕಾರ ಮಾಡಿರ್ತಕ್ಕಂಥ ದಾನಿಗಳನ್ನು ನಾನು ಸ್ಮರಣೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ, ಆರ್ಥಿಕ ಕರ್ತವ್ಯ. ಎರಡನೇದು, ಇಲ್ಲಿ ಇರತಕ್ಕಂಥ ಪಂಡಿತ ವರ್ಗ ಹಾಗೆ ಟ್ರಸ್ಟಿಗರ್ಸ್ ಏನಿದ್ದಾರೆ ಅವರನ್ನು ನಮಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡಿದ್ದು ಈ ಕಾರ್ಯಕ್ಕೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಯಿತು ನಮಗೆ. ಮೂರನೇದು, ಅನೇಕ ನನ್ನ ಮಿತ್ರರು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ನಮ್ಮ ಕಾರ್ಯಕ್ಕೆ ಬೆನ್ನೆಲುವಾಗಿ ನಿಂತು ಈ ಕೆಲಸ ಮಾಡಲಿಕ್ಕೆ ಸಾಧನೆ ಮಾಡ್ತಾರೆ. ಇನ್ನೊಂದು ಹೇಳಬೇಕಂತಂದರೆ 4 ಕೋಟಿ ವೆಚ್ಚದ ಈ ಅಂದಾಜಿನ ಕಟ್ಟಡ ಕಟ್ಟಲಿಕ್ಕೆ ನಾವು ಶ್ರಮವಹಿಸಿ ಮಾಡಿದ್ದೇನಂತಂದರೆ ಈ ಮಂತ್ರಾಕ್ಷರ ಬಲದಿಂದ ಕೇವಲ 1,000 ರೂಪಾಯಿಯಿಂದ ಶುರು ಮಾಡಿರ್ತಕ್ಕಂಥದ್ದು 3 ಕೋಟಿ ಕರೆಕ್ಟ್ ಆಗಿದೆ ಇದುವರೆಗೂ. ಕೇವಲ 2.5 ಕೋಟಿನಲ್ಲಿ ಈ ಬಿಲ್ಡಿಂಗ್ ಈ ಹಂತಕ್ಕೆ ಬಂದಿದೆ. ಇನ್ನೊಂದು 50 ಲಕ್ಷದಲ್ಲಿ ಈ ಕಟ್ಟಡ ಪೂರ್ಣ ಆಗುತ್ತೆ ಅಂತ ನಮ್ಮ ಒಂದು ಅಂದಾಜಿದೆ. ಸ್ವಾಮಿಗಳ ನಿರಂತರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ತಿಳಿಸಿ ಅವರ ಪಾದಾರಂಗ ಪುನಃ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಹರಿವಾಯ ಗುರುಗಳ ಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳನ್ನು BS ಜಯತೀರ್ಥ ಅವರಿಗೆ ಹೇಳಿ ಈಗ ಅಧ್ಯಕ್ಷರಾಗಿರುವಂತಹ ಹನುಮಂತಾಚಾರ್ಯ ಮಾಹುಲಿಯವರು ಕೂಡ ಚುಟುಕಾಗಿ ಅವರ ಕೃತಜ್ಞತೆಗಳನ್ನು ಗುರುಗಳ ಪಾದಗಳಿಗೆ ನಮಸ್ಕಾರ ಪೂರ್ವಕವಾಗಿ ಸಮರ್ಪಣೆ ಮಾಡ್ತಾರೆ. ಪ್ರಥಮವಾಗಿ ಗುರುಗಳ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನಗೆ ಈ ಕಟ್ಟಡ ಪ್ರಾರಂಭವಾದಾಗ ಅನೇಕ ಸಲ ಆರೋಗ್ಯದ ಸಮಸ್ಯೆ ಆಗಿತ್ತು. ನಾನು ಯಾವಾಗಲೂ ಹೋದಾಗ ಸ್ವಾಮಿಗಳು ಕೇಳ್ಕೊತಾ ಇದ್ದದ್ದು ನನ್ನ ಆರೋಗ್ಯದ ಸ್ವಲ್ಪ ಚಿಂತನೆ ತಮ್ಮ ಹತ್ರ ನಮಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ, ನಾನು ಇದನ್ನು ಒಂದು ಪೂರ್ಣಗೊಳಿಸಬೇಕು ಅನ್ನತಕ್ಕಂಥ ಒಂದು ನನ್ನ ಸಂಕಲ್ಪ ತಮ್ಮ ಮಂತ್ರಾಕ್ಷತೆ ಬಲದಿಂದ ಆಗಬೇಕು. ಆವಾಗ ನಾನು ಅವರ ಹತ್ರ ಕೇಳ್ತಾ ಇದ್ದದ್ದು, ನಾನು ಅದನ್ನೇ ಇದನ್ನು ನಿರ್ಮಾಣ ಆಗೋ ತನಕ ನನಗೆ ತಮ್ಮ ಆರೋಗ್ಯ ನಿನಗೇನಾಗೋದಿಲ್ಲ ಬಿಡಪ್ಪ, ಎಲ್ಲ ಚೆನ್ನಾಗಿರ್ತೀಯ ಅಂತ ಹೇಳಿದ್ರು. ಅವರ ಅದೇ ಒಂದು ಆಶೀರ್ವಾದ ಫಲ ಅದು ತಕ್ಷಣ
ಪರಿಹಾರ ಆಗಿ 3 ದಿವಸದಲ್ಲಿ ನಾನು ಡಿಸ್ಚಾರ್ಜ್ ಆಗಿ ಬಂದು ಮತ್ತೆ ಈ ಕೆಲಸವನ್ನು ಮುಂದುವರಿಯಲಿಕ್ಕೆ ಸಾಧ್ಯವಾಯಿತು. ಅನೇಕ ವಿಘ್ನಗಳು ನನಗೆ ಬಂದಾಗ ನಾನು ಪ್ರತಿ ದಿವಸ ಗುರುಗಳ ಹತ್ರ ನಿವೇದನೆ ಮಾಡ್ಕೋತಾ ಇದ್ದೆ. ಹೋದಾಗೆಲ್ಲ ನಾನು ಮಂತ್ರಾಕ್ಷತೆ ತಗೋತಾ ಇದ್ದೇನೆ. ದಿನ ಮಂತ್ರಾಕ್ಷತೆ ನಾನು 2 ಕಾಳು ತಲೆ ಮೇಲೆ ಹಾಕೊಂಡು 4 ಕಾಳು ಹಾಕೊಂಡು ಬಂದುಬಿಟ್ಟು ಇಲ್ಲಿ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇನೆ. ಹೇಗಾದರೂ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಒಂದು ಇದು ಗುರುಗಳ ತಪಶಕ್ತಿ. ಅದು ನಮಗೆ ದಾರಿ ಎರೆದಂಗೆ ಆ ಧೈರ್ಯದಿಂದ ನಾನು ಈ ಕೆಲಸ ಮುನ್ನುಗ್ಗಿ ನಾವು ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಆಯಿತು. ಇದಕ್ಕೆ ನಾನು ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾವೆಲ್ಲರೂ ಬಂದು ಸಹಕರಿಸಿ ಈ ಕಾರ್ಯಕ್ಕೆ ತಾವು ಕೈ ಜೋಡಿಸೋದ್ರಿಂದ ನಮಗೆ ಬಹಳ ಹಗುರವಾಗಿ ಈ ಕಾರ್ಯಕ್ರಮವನ್ನು ಅನೇಕ ವಿಘ್ನಗಳಿದ್ರೂ ಕೂಡ ಮುಗಿಸಲಿಕ್ಕೆ ಸಾಧ್ಯ ಆಗಿದೆ. ಗುರುಗಳ ಮಂತ್ರಾಕ್ಷತೆ ಬಲದಿಂದ ಪುನಃ ನಾನು ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ದರಿಂದ ತಾವೆಲ್ಲರೂ ಇನ್ನು ಹೆಚ್ಚಿನ ಶ್ರೇಯೋಭಿವೃದ್ಧಿಗೆ ಈ ಮಠದ ಉತ್ತರಾದಿ ಮಠ ಅಂತ ನಾನು ಹೆಸರಿಟ್ಟಿರೋದು. ಇದು ಬೆಂಗಳೂರಿನ ಉತ್ತರ ಭಾಗ, ಬೆಂಗಳೂರು ನಾರ್ತ್ ಉತ್ತರಾದಿ ಮಠ. ಹಾಗೆ ಮೊನ್ನೆ ಇನ್ನೊಬ್ಬರು ಆಚಾರ್ಯ ಹೇಳ್ತಾ ಇದ್ರು, ನೀವೆಲ್ಲ ಕಡೆ 4 ಕಡೆನೂ ಆಗಬೇಕು ಬೆಂಗಳೂರಿನಲ್ಲಿ ಅಂತ. ಅದು ದಕ್ಷಿಣದಲ್ಲಿ ಇದೆ, ಇದು ಉತ್ತರದಲ್ಲಿ ಆಗಿದೆ ಅಂತ. ಅದೇ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ರೆಪ್ಲಿಕಾ ಆಫ್ ಉತ್ತರಾದಿ ಮಠ ದಿಗ್ವಿಜಯ ನರಸಿಂಹದೇವರ ಸ್ಥಾನದಲ್ಲೇ ಅದೇ ಥರ ಮಾಡಿದಾಗ ಗುರುಗಳ ಸೂಚನೆಯಂತೆ ನಾವು ಪ್ರತ್ಯೇಕವಾದಂತಹ ಗರ್ಭಗುಡಿಗಳನ್ನು ಕೂಡ ನಿರ್ಮಾಣ ಮಾಡಿ ಅವರಿಗೆ ಯೋಗ್ಯವಾಗಿ ರೀತಿಯಲ್ಲಿ ಇರತಕ್ಕಂಥದ್ದನ್ನು ಸಮರ್ಪಣೆ ಮಾಡೋದು ನಮ್ಮ ಸುಕೃತದ ಅನೇಕ ಜನ್ಮದ ಸುಕೃತದ ಫಲ ಅಂತ ನಾನು ಭಾವಿಸಿ ಗುರುಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಹನುಮಂತಾಚಾರ್ಯ ಮಾಹುಲಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಈ ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂದರೆ ಬೆಳಿಗ್ಗೆ ಅವರು 7 ಗಂಟೆಗೆ ಅವರು ಜಯತೀರ್ಥ ಅವರು, ಪ್ರವೀಣ್ ಸಾಂಬ್ರಾಣಿ ಅವರು, ಇನ್ನು ಅನೇಕ ಜನ, ಶ್ರೀನಿವಾಸ್ ಅವರು, ಒಬ್ಬೊಬ್ಬರಲ್ಲ ಎಲ್ಲರೂ ಕೂಡ ಇಲ್ಲಿ ಬರಬೇಕು. ಅವರು ಕೆಲಸದ ಒತ್ತಡ, ಸಾಫ್ಟ್ವೇರ್ ಕೆಲಸದೊಳಗೆ ಇರುವಂಥವರು, ಕೆಲಸದ ಒತ್ತಡದಲ್ಲೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಇಲ್ಲಿಯೇ ಒಂದು ಕೆಲಸವನ್ನು ಮಾಡ್ತಾ ವರ್ಕ್ ಫ್ರಮ್ ಹೋಮ್ ಇದ್ದಾಗೆ ವರ್ಕ್ ಫ್ರಮ್ ಮಠ, ಇಲ್ಲಿಯೇ ಒಂದು ಮಠದೊಳಗೆ ನಮ್ಮ ಕೆಲಸವನ್ನು ಮಾಡಬೇಕು, ಮನೆಯನ್ನು ನಡೆಸಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು. ಪ್ಲಂಬಿಂಗಿನ ಸೇವೆಯನ್ನು ಮಾಡಿದವರು ನಮ್ಮ ವಾದಿರಾಜ್ ಅವರು. ಈಗ ಪ್ರತಿಯೊಬ್ಬರು ಕೂಡ, ಒಬ್ಬರು ಅಂತಲ್ಲ, ಇಲ್ಲಿರುವ ಎಲ್ಲರೂ ಕೂಡ ಸ್ವಾಮಿಗಳ ವಿಶೇಷವಾದ ಸೇವೆ ಅಂತ, ಬೇರೆ ಏನೂ ಅಲ್ಲ. ನಮ್ಮ ಹೆಸರು ಮುಂತಾದವುಗಳೆಲ್ಲ ಅದು ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡಬೇಕು. ಇನ್ನು ಗುರುಗಳು ಅನುಗ್ರಹ ಸಂದೇಶವನ್ನ ನಮಗೆ ನೀಡಬೇಕು ಅಂತ ಅವರಲ್ಲಿ ಅನಂತ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಗುರುಗಳು ಬಂದಿರ ಒಂದು 5 ನಿಮಿಷಕ್ಕೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಬಂದಿದ್ರು. ಇಲ್ಲಿ ವಿಪರೀತ ಜನಸಂದಣಿ ಇದ್ದುದರಿಂದ ಅವ್ರಿಗೆ ಮೇಲೆ ಕರ್ಕೊಂಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಇಲ್ಲೇ ಹತ್ತಿರದಲ್ಲೇ ಇರೋದ್ರಿಂದ ನಾಳೆ ದಯವಿಟ್ಟು ತಾವು ಆಫೀಸ್ಗೆ ಹೋಗೋಕ್ಕಿಂತ ಮೊದಲು ತಾವು ಬಂದು ಹೋಗಬೇಕು ಅಂತ ಒಂದು ವಿಜ್ಞಾಪನೆ ಮಾಡ್ಕೊಂಡಿದ್ದಾನೆ. ಅವರು ಒಪ್ಕೊಂಡು ಪಾಪ ಹೋಗಿದ್ದಾರೆ. ಅದನ್ನ ಗುರುಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಸುನಿಲ್ ಮಳಿಗೆ ಅವರು ಕೃಷ್ಣನಿಗೆ ಬೆಳ್ಳಿಯ ಒಂದು ಕಮಲದ ಹಾರವನ್ನ ಗುರುಗಳ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. न क्षमन्ते विमतयस्तमुपासे श्रियपति मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत् धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निजन्नारायणत्वयः प्रदर्शितो येन सम्यक् जयतीर्थं तमाश्रये प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे
ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಶ್ರೀಕೃಷ್ಣ ಪರಮಾತ್ಮನ ಮುಖ್ಯ ಪ್ರಾಣದೇವರ ಹಾಗೂ ಎಲ್ಲ ಮಹಾಗುರುಗಳ ವಿಶೇಷವಾದ ಅನುಗ್ರಹ, ವಿಶೇಷವಾಗಿ ಇಲ್ಲಿ ಸನ್ನಿಹಿತರಾಗುವ ರಘುತ್ತಮ ತೀರ್ಥ ಶ್ರೀಪಾದಂಗಳವರ, ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ, ನಮ್ಮ ಗುರುಗಳ ಒಂದು ವಿಶೇಷವಾದ ಅನುಗ್ರಹದಿಂದ ಈ ಒಂದು ಭವ್ಯವಾದ ಭವನ ಸಹಕಾರ ನಗರದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇಷ್ಟು ಉತ್ತಮವಾದ ರೀತಿಯಲ್ಲಿ ಅಲ್ಪ ಅವಧಿಯಲ್ಲಿ ನಿರ್ಮಾಣಗೊಂಡದ್ದು ನಿಜವಾಗಿಯೂ ಬಹಳ ಸಂತೋಷದ ಸಂಗತಿ, ಆಶ್ಚರ್ಯದ ಸಂಗತಿಯೂ ಹೌದು. ಇಷ್ಟು ಹೊತ್ತು ಈ ಮಠದ ಇತಿಹಾಸ, ಇದು ನಡೆದು ಬಂದ ದಾರಿ, ಅದರ ಬಗ್ಗೆ ಎಲ್ಲ ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಸದಸ್ಯರು ಕೂಡ ಹಗಲಿರಳು ಪರಿಶ್ರಮ ಪಟ್ಟು ತಮ್ಮ ಆರೋಗ್ಯ, ತಮ್ಮ ವಯಸ್ಸು, ತಮ್ಮ ಕಾರ್ಯಭಾರ ಯಾವುದರ ಕಡೆಗೂ ಗಮನ ಕೊಡದೆ ಕೇವಲ ದೇವರ ಗುರುಗಳ ಮೇಲಿನ ಒಂದು ವಿಶ್ವಾಸದಿಂದ ದೇವರ ಸೇವೆ ಆಗಬೇಕು, ಗುರುಗಳ ಸೇವೆ ಆಗಬೇಕು, ಎಲ್ಲರಿಗೆ ಇದರಿಂದ ಧರ್ಮ ಕಾರ್ಯಗಳನ್ನು, ಜ್ಞಾನ ಕಾರ್ಯಗಳನ್ನು ಮಾಡುವುದಕ್ಕೆ ಅನುಕೂಲವಾಗಬೇಕು ಎಂಬ ಒಂದೇ ಒಂದು ಸದುದ್ದೇಶದಿಂದ ಇಷ್ಟು ಚೆನ್ನಾಗಿ ಈ ಕಾರ್ಯವನ್ನು ಮಾಡಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಸಂಸ್ಥೆಯಲ್ಲಿ ವೇಣುಗೋಪಾಲ ದೇವರು, ಗೋಪಾಲಕೃಷ್ಣ ಮೊದಲಿನಿಂದಲೂ ಇದ್ದದ್ದು, ವಿಶೇಷವಾಗಿ ಈಗ ಪುನಃ ಪ್ರತಿಷ್ಠಾಪನೆ ಆಗ್ತಾ ಇದೆ, ನೂತನವಾದದ್ದು. ವೇಣುಗೋಪಾಲ ದೇವರ ಒಂದು ಚಿಂತನವನ್ನು ನಾವು ಮಾಡಬೇಕು. ಭಗವಂತ ಈ ವೇಣುಗೋಪಾಲ ರೂಪದಲ್ಲಿ ಇದ್ದದ್ದನ್ನು ನಾವು ನೋಡಿದಾಗ ಮನಸ್ಸಿನಲ್ಲಿ ಏನು ಚಿಂತನೆ ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಕೃಷ್ಣ ಕೈಯಲ್ಲಿ ಕೊಡಲು ಹಿಡಿದು ಬಾರಿಸ್ತಾ ಇದ್ದಾನೆ. ವೇಣುನಾದ ಪ್ರಿಯ, ವೇಣುನಾದವನ್ನು ಬಹಳ ಚೆನ್ನಾಗಿ ಮಾಡುವುದಕ್ಕೆ ಬರ್ತಾ ಇತ್ತು, ಅದಕ್ಕಾಗಿ ವೇಣುನಾದ ಮಾಡ್ತಾ ಇದ್ದ. ಅವನಿಗೆ ಬಹಳ ಸೇರ್ತಾ ಇತ್ತು, ಅವನು ಮಾಡುವ ವೇಣುನಾದ ಉಳಿದವರಿಗೂ ಬಹಳ ಸೇರ್ತಾ ಇತ್ತು. ಹಾಡುವವನಿಗೂ ಹಾಡಿನಲ್ಲಿ ಅಭಿರುಚಿ ಇರಬೇಕು, ಹಾಡು ಕೇಳುವವರಲ್ಲಿಯೂ ಹಾಡಿನಲ್ಲಿ ಅಭಿರುಚಿ ಇದ್ದರೆ ಹಾಡುವವರಿಗೆ ಉತ್ಸಾಹ ಬರುತ್ತೆ. ಎರಡೂ ಇರಬೇಕು. ಅದಕ್ಕಾಗಿ ಕೃಷ್ಣ ವೇಣುನಾದವನ್ನು ಮಾಡ್ತಾ ಇದ್ದ ಅಂತ ಸಹಜವಾಗಿ ಎಲ್ಲರೂ ತಿಳಿದಿರುವ ವಿಷಯ. ಆದರೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ, ಶ್ರೀದೇವಿ ವೇಣುಮಾವಿಶ್ಯ. ಪರಮಾತ್ಮ ವೇಣುನಾದವನ್ನು ಮಾಡುವಾಗ ಆ ಭಗವಂತನ ಕೈಯಲ್ಲಿ ಪರಮಾತ್ಮನ ತುಟಿಗೆ ಸಂಬಂಧ ಬರುವಂತೆ, ಆ ಭಗವಂತ ಊದಿದ ಗಾಳಿಯಿಂದ ಧ್ವನಿ ಬರುವಂತೆ ಆ ವೇಣು ಕೆಲಸ ಮಾಡಬೇಕಾದರೆ ಈ ಭಾಗ್ಯವನ್ನು ಲಕ್ಷ್ಮೀದೇವಿ ಯಾವುದೋ ಒಂದು ಸಾಮಾನ್ಯ ಬಿದಿರಿನ ಕೊಳಲಿಗೆ ಅದನ್ನು ಬಿಟ್ಟುಕೊಟ್ಟಿಲ್ಲ. ಏನು ಧನ್ಯಳೋ
ಲಕುಮಿ ಅಂಥ ಮಾನ್ಯಳು ಅಂತ ದಾಸರು ಹೇಳುವಂತೆ ಎಲ್ಲ ಸೇವೆಯನ್ನು ಲಕ್ಷ್ಮೀದೇವಿ ತಾನು ಮಾಡಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡವಳು. ಹಾಗಾಗಿ ಶ್ರೀದೇವಿ ವೇಣುಮಾವಿಷ್ಯ ಅಂತ ಆ ವೇಣುವಿನಲ್ಲಿ ಕೊಳಲಿನಲ್ಲಿ ಸ್ವತಃ ಶ್ರೀದೇವಿ ಮಹಾಲಕ್ಷ್ಮಿ ತಾನು ಸನ್ನಿಹಿತಳಾಗಿದ್ದು ಆ ಭಗವಂತನ ಮುಖದಿಂದ ಬರುವ ವಾಯುವಿನಿಂದ ಧ್ವನಿಯನ್ನು ಮಾಡ್ತಾ ಇದ್ಲಂತೆ. ಅಂದರೆ ವೇಣುನಾದ ಅಂದರೆ ಸ್ವತಃ ಕೃಷ್ಣ ತಾನೇ ಮಹಾಲಕ್ಷ್ಮಿಯ ಮೂಲಕ ಧ್ವನಿಯನ್ನು ಮಾಡಿಸೋದು. ದೇವರು ತಾನು ಹಾಡು ಹೇಳಿ ಲಕ್ಷ್ಮೀದೇವಿಯಿಂದ ಹಾಡಿಸಿದಂತೆ ಅದು. ದೇವರು ತನ್ನ ಮುಖದಿಂದ ವೇಣುವಿನ ಮೂಲಕ ಧ್ವನಿ ಮಾಡುತ್ತಾನೆ ಅಂದರೆ ತಾನೇ ಧ್ವನಿ ಮಾಡಿ ಲಕ್ಷ್ಮೀದೇವಿಯಿಂದ ಧ್ವನಿ ಮಾಡಿಸಿದಂತೆ. ಇದು ಏನು ತಿಳಿಸ್ತದೆ ಅಂದರೆ ದೇವರ ಸರ್ವೋತ್ತಮತ್ವವನ್ನು ಹೇಳುವಂತಹ ಒಂದು ಸಾಂಕೇತಿಕವಾದ ಘಟನೆ. ಸರ್ವೋತ್ತಮತ್ವವನ್ನು ಇದರಲ್ಲಿ ನಾವು ಚಿಂತನೆ ಮಾಡಬಹುದು. ಯಾಕೆ ಅಂದರೆ ಲಕ್ಷ್ಮೀದೇವಿ ಹೇಳಿಕೊಳ್ಳಾಳೆ, ಯಂ ಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ. ರುದ್ರದೇವರನ್ನು ರುದ್ರದೇವರ ಪದವಿಯಲ್ಲಿ, ಬ್ರಹ್ಮದೇವರನ್ನು ಬ್ರಹ್ಮ ಪದವಿಯಲ್ಲಿ, ಇನ್ನಿತರ ಋಷಿಗಳು ಮುನಿಗಳು ದೇವತೆಗಳು ಅವರವರ ಸ್ಥಾನದಲ್ಲಿ ಇರಬೇಕು ಅಂದರೆ ಮಹಾಲಕ್ಷ್ಮೀ ದೇವಿ ತನ್ನ ಕೃಪಾ ಕಟಾಕ್ಷದಿಂದ ಅವರಿಗೆ ಆ ಸ್ಥಾನವನ್ನು ಕೊಡ್ತಾಳೆ ಅಂತ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ಕೂಡ ದ್ವಾದಶ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ಇದರ ವರ್ಣನೆಯನ್ನು ಮಾಡಿದ್ದಾರೆ. ಅಂತಹ ಮಹಾ ಸಾಮರ್ಥ್ಯ ಲಕ್ಷ್ಮೀದೇವಿಗಿದೆ. ಶೇಷಾಹಿ ವೈರಿ ಶಿವಶಕ್ರಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ಯದಧಾತಿ ಧಾತ ಶ್ರೀಯತ್ಕಟಾಕ್ಷಬಲವತ್ಯಜಿತಂ ನಮಾಮಿ. ಗರುಡಶೇಷ ರುದ್ರಾದಿಗಳಿಂದ ಕೂಡಿದಂತಹ ಸಮಸ್ತವಾದ ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಬ್ರಹ್ಮದೇವರಿಗೆ ಆ ಬ್ರಹ್ಮ ಪದವಿಯನ್ನು ಕೊಟ್ಟವಳು ಮಹಾಲಕ್ಷ್ಮಿ. ಅದರಂತೆ ರುದ್ರದೇವರು ಇಡೀ ಜಗತ್ತಿನ ಸಂಹಾರ ಮಾಡುವುದು. ಪರಮಾತ್ಮನಿಗೆ ಹಾಸಿಗೆಯಾಗಿ ಇಡೀ ಬ್ರಹ್ಮಾಂಡವನ್ನು ತಲೆಯ ಮೇಲೆ ಹೊತ್ತ ಶೇಷದೇವರು, ಅವರಿಗೆ ಆ ಸ್ಥಾನ ಆ ಶಕ್ತಿ ಕೊಟ್ಟದ್ದು ಲಕ್ಷ್ಮೀದೇವಿ. ಪರಮಾತ್ಮನನ್ನು ಹೊತ್ತು ಹಾರಾಡುವ ಗರುಡ ದೇವರಿಗೆ ಆ ಶಕ್ತಿಯನ್ನು ಕೊಟ್ಟದ್ದು ಮಹಾಲಕ್ಷ್ಮೀದೇವಿ. ಶೇಷದೇವರು ಒಂದು ಕಡೆಗೆ ನೋಡಿದರೆ ಇಡೀ ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ ತಮ್ಮ ತಲೆಯ ಮೇಲೆ. ಆದರೆ ಇನ್ನೊಂದು ಕಡೆಗೆ ಪರಮಾತ್ಮನನ್ನ ತಮ್ಮ ಮೈ ಮೇಲೆ, ಶರೀರದ ಮೇಲೆ, ಶರೀರವನ್ನೇ ಹಾಸಿಗೆಯನ್ನಾಗಿ ಮಾಡಿ ಅರ್ಪಣೆ ಮಾಡಿದ್ದಾರೆ. ಬ್ರಹ್ಮಾಂಡವನ್ನು ಹೊತ್ತದ್ದು ನಿಜವಾಗಿ ಭಾರೀ ದೊಡ್ಡ ಸಾಮರ್ಥ್ಯ, ಬಹಳ ಶಕ್ತಿ. ದೇವರನ್ನ ಒಬ್ಬನನ್ನ ಹೊತ್ತದ್ದೇನು ಬಹಳ ದೊಡ್ಡದಲ್ಲ ಅಂತ ತಿಳ್ಕೋಬೇಡಿ, ಅದು ವಿಪರೀತ. ಬ್ರಹ್ಮಾಂಡವನ್ನು ಹೊತ್ತಿದ್ದೇ ಬಹಳ ಸಣ್ಣದು. ದೇವರನ್ನ ಧಾರಣೆ ಮಾಡಿದ್ದಾರಲ್ಲ ಅದೇ ಬಹಳ ದೊಡ್ಡದು. ಅದಕ್ಕಾಗಿ ಶ್ರೀಮದಾಚಾರ್ಯರು ಶೇಷದೇವರ ಬಗ್ಗೆ ಹೇಳುವಾಗ ಬ್ರಹ್ಮಾಂಡವನ್ನು ಹೊತ್ತಿದ್ದನ್ನು ಹೇಳಿಲ್ಲ ಅಂತಲ್ಲ, ಆದರೆ ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ತತ್ಪಾದ ಪಂಕಜ ಮಹಾಸನತಾಮವಾಕು, ಪರಮಾತ್ಮನಿಗೆ ಆಸನ ಆಗಿದ್ದಾರೆ, ಪರಮಾತ್ಮನಿಗೆ ಹಾಸಿಗೆಯಾಗಿದ್ದಾರೆ ಅನ್ನೋದೇ ಬಹಳ ದೊಡ್ಡ ಮಹಿಮೆ. ಯಾಕಂದರೆ ಇಂತಹ ಇಡೀ ಬ್ರಹ್ಮಾಂಡವನ್ನ ತನ್ನ ಉದರದಲ್ಲಿ ಒಂದು ಪರಮಾಣುವಿನಂತೆ ಧಾರಣೆ ಮಾಡಿದವನು ದೇವರು. ಅಂತಹ ದೇವರನ್ನ ಧಾರಣೆ ಮಾಡಬೇಕಾದರೆ ಅದೇ ದೊಡ್ಡ ಭಾಗ್ಯ. ಅಷ್ಟು ಶಕ್ತಿ ಇದೆ ಶೇಷದೇವರಿಗೆ ಅಂತ ತಾತ್ಪರ್ಯವಲ್ಲ, ದೇವರೇ ಶಕ್ತಿ ಕೊಟ್ಟದ್ದು. ಇಂತಹ ಮಹಾಲಕ್ಷ್ಮೀ ದೇವಿ, ಅಂತಹ ಮಹಾಲಕ್ಷ್ಮೀ ದೇವಿಯು ಒಂದು ಶಬ್ದ ಮಾತಾಡಬೇಕಾದರೆ, ಅವಳು ಒಂದು ಧ್ವನಿ ಮಾಡಬೇಕಾದರೆ ಪರಮಾತ್ಮನ ಅನುಗ್ರಹ ಬೇಕು. ಇಡೀ ಜಗತ್ತಿನ ಅಸ್ತಿತ್ವ ಲಕ್ಷ್ಮೀದೇವಿಯ ಕೈಯಲ್ಲಿದೆ. ಅಂತಹ ಲಕ್ಷ್ಮೀದೇವಿಯ ಅಸ್ತಿತ್ವ, ಅವಳ ಶಕ್ತಿ, ಅವಳ ಜ್ಞಾನ, ಅವಳು ಮಾಡುವ ಕಾರ್ಯಗಳು ಪರಮಾತ್ಮನ ಅಧೀನವಾಗಿವೆ ಅಂತಾದರೆ ಆ ಭಗವಂತ ಸರ್ವೋತ್ತಮ ಅನ್ನೋದನ್ನು ಬೇರೆ ಹೇಳಬೇಕು. ನೋಡಿ, ಅದನ್ನು ಈ ವೇಣುಗೋಪಾಲ ಕೃಷ್ಣನ ಒಂದು ಭಂಗಿಯಿಂದ ನಾವು ತಿಳಿಯೋದು. ವೇಣು ಇದು ಮಹಾಲಕ್ಷ್ಮೀ ದೇವಿಯ
ಪ್ರತೀಕ, ಅವಳ ಅಧಿಷ್ಠಾನ. ವೇಣು ಧ್ವನಿ ಮಾಡಬೇಕು ಅಂತಾದರೆ ಕೃಷ್ಣ ಊದಿದಾಗ ಧ್ವನಿ ಮಾಡುತ್ತೆ, ಇಲ್ಲದಿದ್ದರೆ ಇಲ್ಲ ಅಂತ. ಅದು ಆ ವೇಣುಗೋಪಾಲನ ಆ ಭಂಗಿಯಲ್ಲಿ ನಾವು ಚಿಂತನೆ ಮಾಡ. ಹಾಗಾದರೆ ಲಕ್ಷ್ಮೀದೇವಿ ಧ್ವನಿ ಮಾಡಬೇಕಾದರೆ, ಲಕ್ಷ್ಮೀದೇವಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ಭಗವಂತನ ಅನುಗ್ರಹ ಬೇಕು ಅನ್ನುವುದನ್ನು ಆ ವೇಣುವನ್ನು ಊದುವುದರಿಂದ ಪರಮಾತ್ಮ ಸೂಚನೆ ಮಾಡುತ್ತಾನೆ. ಅದನ್ನು ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದರೆ ಈ ವೇಣುಗೋಪಾಲ ದೇವರನ್ನು ನೀವು ನಿತ್ಯದಲ್ಲಿ ನಾಳೆಯಿಂದ ನೋಡುವಾಗ, ದರ್ಶನ ಮಾಡುವಾಗ ಇದನ್ನು ಮನಸ್ಸಿನಲ್ಲಿ ತಂದುಕೊಳ್ಳಲೇಬೇಕು. ಪರಮಾತ್ಮ ಬರೀ ಒಂದು ಕೊಳಲು ಊದಿದವನಲ್ಲ, ಯಾರೋ ಕೊಳಲು ವಾದ್ಯವನ್ನು ಕಲಿತು ಅಭ್ಯಾಸ ಮಾಡಿ ಊದಿದಂತೆ ಅಲ್ಲ. ಅದು ಪರಮಾತ್ಮ ಊದುವ ಕೊಳಲು ಅಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿ. ಮಹಾಲಕ್ಷ್ಮೀ ದೇವಿಯಿಂದ ಧ್ವನಿ ಮಾಡಿಸುವುದು ಮಾತ್ರ ಅಲ್ಲ, ಅದು ಸಾಂಕೇತಿಕ. ಕೇವಲ ಎಲ್ಲ ಕಾರ್ಯಗಳನ್ನು ಲಕ್ಷ್ಮೀ ದೇವಿಯ ದ್ವಾರ ಇಡೀ ಜಗತ್ತಿನಲ್ಲಿ ಮಾಡಿಸುವವ, ಎಲ್ಲ ದೇವತೆಗಳಿಂದ, ಎಲ್ಲ ಋಷಿ ಮುನಿಗಳಿಂದ, ಮಾನವರಿಂದ ಎಲ್ಲ ಕಾರ್ಯಗಳನ್ನು ಒಳಗಿದ್ದು ಮಾಡಿಸುವವ ಭಗವಂತ ಅನ್ನುವ ಒಂದು ಸೂಚನೆ ಆ ವೇಣುಗೋಪಾಲ ದೇವರ ವೇಣುನಾದದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ದಾಸರು ಕೂಡ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಎಂತಹ ಯೋಗಿಗಳು, ಜ್ಞಾನಿಗಳು, ದೇವಾಧಿದೇವತೆಗಳು ಪರಮಾತ್ಮನ ವೇಣುನಾದಕ್ಕೆ ಮೈ ಮರೆತು ಅದನ್ನು ಶ್ರವಣ ಮಾಡಿ ಆನಂದ ಪಡ್ತಾ ಇದ್ದರು. ಯೋಗಿಗಳೆಲ್ಲ, ಋಷಿಗಳೆಲ್ಲ ತಮ್ಮ ಸಮಾಧಿಯಿಂದ ಎದ್ದು ಶ್ರೀಕೃಷ್ಣನ ವೇಣುನಾದವನ್ನು ಶ್ರವಣ ಮಾಡ್ತಾ ಇದ್ರಂತೆ. ಪಕ್ಷಿಗಳು, ಪಶುಗಳು ಹುಲ್ಲು ತಿನ್ನುವಾಗ ತಾವು ಹುಲ್ಲು ತಿನ್ನುವ ಶಬ್ದದಿಂದ ವೇಣುನಾದವನ್ನು ಶ್ರವಣ ಮಾಡುವುದಕ್ಕೆ ಏನಾದರೂ ಅಡ್ಡಿಯಾಗತ್ತೆ ಅಂತ ಅಲ್ಲಿಗಲ್ಲೇ ನಿಂತು ಹುಲ್ಲನ್ನು ತಿನ್ನದೆ ಅಗಿಯದೆ ಕೃಷ್ಣನ ಆ ವೇಣುನಾದವನ್ನು ಪಶುಗಳು ಶ್ರವಣ ಮಾಡ್ತಾ ಇದ್ದುವಂತೆ. ಆ ಭಗವಂತ ಸರ್ವಾಂತರ್ಯಾಮಿಯಾಗಿದ್ದು ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಆಕರ್ಷಣೆಯಾಗುವಂತೆ ಆ ವೇಣುನಾದವನ್ನು ಭಗವಂತ ಮಾಡುತ್ತಾನೆ. ಅಂದರೆ ಆ ಭಗವಂತನ ಅತ್ಯದ್ಭುತವಾಗಿರುವಂತಹ ಶಕ್ತಿ, ಸ್ವಾತಂತ್ರ್ಯ, ಸಾಮರ್ಥ್ಯ ಇದು ಕೂಡ ಆ ವೇಣುನಾದದಿಂದ ತಿಳಿದು ಬರ್ತದೆ. ಕೃಷ್ಣ, ಅಂದು ನೀನು ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡಿದ್ದಿ. ಪಶುಗಳು, ಪಕ್ಷಿಗಳು, ಮಾನವರಂತೂ ಸರಿ, ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರೂ ನಿನ್ನ ವೇಣುನಾದ ಕೇಳುವುದಕ್ಕೆ ಮೈಮರೆತು ನಿಂತಿದ್ರು. ಆದರೆ ಅದು ಅಂದು ಹಾಗೆ ಮಾಡಿದಿ ಅಂತ ಇತಿಹಾಸ ಮಾತ್ರ ಆಗುವುದು ಬೇಡ. ಇವತ್ತಿಗೂ ನಾವೆಲ್ಲ ನಾನಾ ವಿಧವಾದ ಲೌಕಿಕ ಸುಖಗಳ ಆಕರ್ಷಣೆಯಿಂದ ಅತ್ತ ಇತ್ತ ಹೋಗ್ತಾ ಇದ್ದೇವೆ, ಧರ್ಮದಿಂದ ದೂರ ಆಗ್ತಾ ಇದ್ದೇವೆ. ಹಾಗಾಗದೇ ಇದ್ದಂತೆ ಮತ್ತೆ ಪುನಃ ನಿನ್ನ ನಾದದ ಧ್ವನಿ, ಪರಮಾತ್ಮನ ನಾದ ಅಂದರೆ ಅದು ವೇದದ ನಾದ, ಶಾಸ್ತ್ರಗಳ ನಾದ, ತತ್ವೋಪದೇಶದ ನಾದ. ಅಂತಹ ಭಗವದ್ಗೀತೆ, ಮಹಾಭಾರತ, ಭಾಗವತ, ರಾಮಾಯಣ, ವೇದಗಳು, ಇಂತಹ ಸಚ್ಚಾಸ್ತ್ರಗಳ ನಾದ ಏನಿದೆ, ನಿನ್ನ ಉಪದೇಶ ಏನಿದೆ, ಅದರ ಕಡೆಗೆ ನಮ್ಮ ಮನಸ್ಸು ಬರಲಿ, ಅದನ್ನು ಕೇಳುವಂತೆ ಆಗಲಿ. ನಿನ್ನ ಧ್ವನಿಯನ್ನು ಕೇಳುವಂತೆ ನಮಗೆ ಆಕರ್ಷಣೆಯಾಗಬೇಕು. ಎಲ್ಲವನ್ನ ಬಿಟ್ಟು ಹೇಗೆ ಭಕ್ತರು ಕೃಷ್ಣನ ವೇಣುನಾದ ಕೇಳುವುದಕ್ಕೆ ಬರ್ತಾ ಇದ್ರು, ಗೋಪಿಕಾಸ್ತ್ರೀಯರು, ಪಶುಗಳು, ಜ್ಞಾನಿಗಳು ಎಲ್ಲರೂ ಬರ್ತಾ ಇದ್ರು, ಹಾಗೆ ಎಲ್ಲ ಲೌಕಿಕ ಕಾರ್ಯಗಳನ್ನು, ಲೌಕಿಕ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ನಿನ್ನ ಮಹಿಮೆಯನ್ನು ತಿಳಿಯುವುದಕ್ಕೆ, ನಿನ್ನ ನಾದವನ್ನು ಕೇಳುವುದಕ್ಕೆ ನಿನ್ನ ಹತ್ತಿರ ಬರುವಂತೆ ನಮಗೆಲ್ಲ ಪ್ರೇರಣೆಯನ್ನು ನೀಡಬೇಕು ಅಂತ ಆ ವೇಣುಗೋಪಾಲ ಕೃಷ್ಣನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಭಗವಂತ ಗೋಪಾಲಕ, ಗೋವುಗಳನ್ನು ರಕ್ಷಣೆ ಮಾಡುವವನು. ಗೋವು ಇದೆ, ಪ್ರತಿಮೆಯ ಜೊತೆಗೆ ಗೋವು ಇದೆ. ಹೆಸರಿನಲ್ಲಿ ಮಾತ್ರ ಅಲ್ಲ, ಪ್ರತಿಯಲ್ಲಿಯೂ ಗೋವನ್ನು ನಾವು ನೋಡುತ್ತೇವೆ. ಗೋಪಾಲಕನಾದ ಕೃಷ್ಣ ನಮಗೆ ಸಂದೇಶ ಕೊಡುವುದೇನು ಅಂದರೆ, ನಾನು ಗೋವುಗಳನ್ನು ಕಾಯ್ತೇನೆ ಅಂತ. ಹಾಗಾದರೆ ಕೃಷ್ಣನ ಸುತ್ತು ಗೋವುಗಳು ಬರಬೇಕು, ಪ್ರದಕ್ಷಿಣೆ ಹಾಕಬೇಕು. ಯಾಕೆಂದರೆ ಗೋವುಗಳನ್ನು ಕಾಯೋದು ಅವನ ಕೆಲಸ, ಅವನಿಂದ ಉಪಕಾರ ಲಾಭ ಗೋವುಗಳಿಗೆ, ಮತ್ತು ನಮ್ಮದೇನು ಕೆಲಸ ಅಲ್ಲಿ? ಅವನು ಮನುಷ್ಯ ಪಾಲಕ ಅಲ್ಲ. ಮನುಷ್ಯ ಪಾಲಕ ಕೃಷ್ಣ ಅಂತ ಇದ್ದರೆ ನಾವು ಹೋಗ್ಬೋದು. ಗೋಪಾಲ ಕೃಷ್ಣ ಅಂತ ತಾನೇ ನೀವು ಹೇಳಿದ್ದು. ಅದರ ತಾತ್ಪರ್ಯ ಆಕಳನ್ನು ರಕ್ಷಣೆ ಮಾಡುತ್ತೇನೆ ಎನ್ನುವುದು ಒಂದು ಸಂಕೇತ. ಆಕಳಿನಂತಹ ಸ್ವಭಾವ ಇದ್ದವರು ಯಾರೋ ಅವರೆಲ್ಲರನ್ನೂ ರಕ್ಷಣೆ ಮಾಡುತ್ತೇನೆ ಅಂತ ಹೇಳುವುದಕ್ಕೆ
ಪರಮಾತ್ಮ ಗೋಪಾಲಕೃಷ್ಣ. ಆಕಳಿನ ಸ್ವಭಾವ ಏನು? ತಾನು ಹುಲ್ಲು ತಿಂದು ಜನರಿಗೆಲ್ಲ ಹಾಲು ಕೊಡುತ್ತದೆ. ಹಾಗೆ ಮನುಷ್ಯ ತಾನು ಕಷ್ಟಪಟ್ಟು ಇನ್ನೊಬ್ಬರಿಗೆ ಸುಖ ಆಗುವುದಕ್ಕೆ ಪ್ರಯತ್ನ ಮಾಡ್ತಾನೆ ಅಂದರೆ ಅವನು ಆಕಳಿದ್ದ ಹಾಗೆ. ಆಕಳ ಇರಬೇಕು ಹಾಗೆ ಅಂದರೆ 4 ಕಾಲು ಇರಬೇಕು ಅಂತ ಅರ್ಥ ಅಲ್ಲ, ಹುಲ್ಲೇ ತಿನ್ನಬೇಕು ಅಂತ ಅರ್ಥ ಅಲ್ಲ. ಹುಲ್ಲು ತಿಂದು ಹಾಲು ಕೊಡುವ ಔದಾರ್ಯ, ಆ ಒಂದು ಒಳ್ಳೆ ಸ್ವಭಾವ, ಯಾರು ಏನೇ ಮಾಡಿದರೂ ಸಹಿಸಿಕೊಳ್ಳುವ ಒಂದು ಸಹನಶೀಲತೆ, ಪರೋಪಕಾರ, ಇದೆಲ್ಲ ಗೋವಿನ ಸ್ವಭಾವ. ಆ ರೀತಿ ಯಾರು ಪರೋಪಕಾರ ಮಾಡ್ತಾರೆ, ಯಾರು ಸಹನೆ ಮಾಡ್ತಾರೆ, ಇನ್ನೊಬ್ಬರು ಏನು ಹೇಳಿದರೂ ಅದನ್ನು ಸಹಿಸಿಕೊಂಡು ಅವರಿಗೆ ಉಪಕಾರ ಮಾಡುತ್ತಾರೆ, ಅಂಥವರು ಗೋವಿದ್ದಂತೆ. ಅಂಥವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಇನ್ನೊಂದು ಗೋ ಅನ್ನುವ ಶಬ್ದಕ್ಕೆ ಶಾಸ್ತ್ರ ಅಂತೂ ಅರ್ಥ ಇದೆ. ವಾಕ್ಯಗಳು, ಶಾಸ್ತ್ರಗಳು. ಅಂತಹ ಶಾಸ್ತ್ರಗಳನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಗೋಪಾಲಕರನ್ನೂ ರಕ್ಷಣೆ ಮಾಡ್ತಾನೆ. ಪರಮಾತ್ಮ ಬರೀ ಗೋವುಗಳನ್ನು ರಕ್ಷಣೆ ಮಾಡಿದ್ದಿಲ್ಲ. ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲ ಗೋಪಾಲಕರನ್ನು ರಕ್ಷಣೆ ಮಾಡಿದ. ಕಾಡ್ಗಿಚ್ಚನ್ನು ನುಂಗಿ ಎಲ್ಲ ಗೋಪಾಲಕರನ್ನ ರಕ್ಷಣೆ ಮಾಡಿದನಲ್ಲ. ಹಾಗಾದರೆ ಯಾರೆಲ್ಲ ಗೋಪಾಲಕರೋ, ಶಾಸ್ತ್ರವನ್ನು ರಕ್ಷಣೆ ಮಾಡುವವರೋ, ಹಾಗೂ ಗೋಪಾಲಕರು ಆಕಳನ್ನು ರಕ್ಷಣೆ ಮಾಡುವವರು, ಗೋಹತ್ಯೆ ಮಾಡುವವರಲ್ಲ, ಗೋಹತ್ಯೆ ಮಾಡುವವರಿಗೆ ಪ್ರೋತ್ಸಾಹ ಕೊಡುವವರು ಅಲ್ಲ, ಅಂತಹ ಗೋಪಾಲಕರು ಯಾರೋ ಅಂಥವರನ್ನು ರಕ್ಷಣೆ ಮಾಡುವುದಕ್ಕೆ ಕೃಷ್ಣ ಪರಮಾತ್ಮ ಯಾವಾಗಲೂ ಸಿದ್ಧರಿದ್ದೇನೆ ಅಂತ ನಮಗೆ ತೋರಿಸಿಕೊಟ್ಟಿದ್ದಾನೆ. ಇದು ಕೇವಲ ಇತಿಹಾಸ ಅಲ್ಲ, ಇವತ್ತಿಗೂ ಅದೇ ರೀತಿ ಗೋಪಾಲಕೃಷ್ಣನ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗ್ತದೆ. ನಾವು ಗೋವುಗಳಾಗಬೇಕು ಅಥವಾ ಗೋಪಾಲಕರಾಗಬೇಕು. ಅಂದರೆ ಕೃಷ್ಣ ನಮ್ಮ ರಕ್ಷಣೆಗೆ ಯಾವಾಗಲೂ ಸಿದ್ಧನಾಗಿರ್ತಾನೆ ಎಂಬುದಾಗಿ ನಾವಿಲ್ಲಿ ತಿಳಿಯಬೇಕಾದದ್ದು. ಇಂತಹ ಕೃಷ್ಣ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಆಗಬೇಕಾದರೆ ಮುಖ್ಯ ಪ್ರಾಣದೇವರ ಅನುಗ್ರಹ ಬೇಕು. ನಾವೆಲ್ಲ ಮಾಡುವಂತಹ ತಪ್ಪುಗಳನ್ನು ತಿದ್ದಿ ಆ ತಪ್ಪುಗಳಿಗಾಗಿ ಪರಮಾತ್ಮನಲ್ಲಿ ಕ್ಷಮಾಯಾಚನೆ ಮಾಡ್ತಾರೆ. ಅವರು ತಪ್ಪು ಮಾಡಿದವರಲ್ಲ, ಆದರೆ ನಾವೆಲ್ಲ ತಪ್ಪು ಮಾಡಿದ್ದಕ್ಕೆ ಇವನು ಭಕ್ತ, ತಪ್ಪು ಮಾಡಿದ್ದಾನೆ, ಅಜ್ಞಾನಿ, ಆದರೂ ನೀನು ಅದನ್ನು ಕ್ಷಮಾ ಮಾಡಿ ಇವನನ್ನು ಉದ್ಧಾರ ಮಾಡುವಂಥ ನಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮಗೆಲ್ಲ ತತ್ವಜ್ಞಾನವನ್ನು ಕೊಟ್ಟು ನಮ್ಮ ಇಂದ್ರಿಯಗಳಿಗೆ ಉತ್ತಮವಾದ ದೇವರ ಸೇವೆಯನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ನೀಡಿ ಅನುಗ್ರಹ ಮಾಡುವವರು ಮುಖ್ಯ ಪ್ರಾಣದೇವರು. ಅಂತಹ ಜೀವೋತ್ತಮರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮೊದಲ ಅವತಾರ ಅಂತಹ ಮುಖ್ಯ ಪ್ರಾಣದೇವರ ಸನ್ನಿಧಾನವೂ ಇಲ್ಲಿದೆ. ಶ್ರೀಮದ್ ಆಚಾರ್ಯರು ರಚನೆ ಮಾಡಿದ ಆ ಸರ್ವಮೂಲ ಗ್ರಂಥಗಳು, ಅವುಗಳ ಯಥಾರ್ಥವಾದ ಜ್ಞಾನ ನಮಗೆ ಆಗಬೇಕು, ಸ್ಪಷ್ಟವಾದ ಜ್ಞಾನ ಆಗಬೇಕು. ಟೀಕಾಕೃತ್ಪಾದರು ರಚನೆ ಮಾಡಿದ ಟೀಕಾ ಗ್ರಂಥಗಳ ಜ್ಞಾನ ಆಗಬೇಕು. ಜೊತೆಗೆ ಸಂಸಾರಿಕವಾದ ಸಾವಿರಾರು ಕಷ್ಟ ನಷ್ಟಗಳೆಲ್ಲ ದೂರ ಆಗಬೇಕು, ಇಷ್ಟಾರ್ಥಗಳು ಪೂರ್ಣ ಆಗಬೇಕು ಅಂತಾದರೆ ಅಂತಹ ಕೃಷ್ಣನಿಗೂ ಮುಖ್ಯ ಪ್ರಾಣದೇವರಿಗೂ ಅತ್ಯಂತ ಪ್ರಿಯರಾದ ಗುರುಗಳ ಅನುಗ್ರಹ ಬೇಕು. ಅಂತಹ ಮಹಾನುಭಾವರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪ್ರಣಮತ್ ಕಾಮಧೇನುಂಚ ಭಜತ್ಸ್ವರ ತರೂಪಮಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೆ ಅಂತ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಯಂತೆ ಇದ್ದಂತಹ ಮಹಾನುಭಾವರು. ಅಂಥವರ ಸೇವೆಯಿಂದ ಸಹಸ್ರಾರು ಜನರು ತಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಇಷ್ಟಾರ್ಥಗಳನ್ನು ಇವತ್ತಿಗೂ ಪಡೀತಾ ಇದ್ದಾರೆ ಅವರ ಸ್ಮರಣೆ ಸೇವೆಯಿಂದ. ಅಂತಹ ಮಹಾನುಭಾವರು. ಅದರಂತೆಯೇ ಕಲ್ಪವೃಕ್ಷ ಕಾಮಧೇನುಗಳು ಅಂತ ಅನಿಸಿಕೊಂಡವರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಸೇವೆಯನ್ನು ಮಾಡಿದವರಿಗೆ, ನಾಮಸ್ಮರಣೆ ಮಾಡಿದವರಿಗೆ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ಕೊಡ್ತಾ ಇದ್ದಾರೆ. ಅಂತಹ ಮಹಾನುಭಾವರ ಸೇವೆಯನ್ನು ಮಾಡಿ ಹಾಗೂ ನಮ್ಮ ಗುರುಗಳು ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ವಿದ್ವಾಂಸರನ್ನು ಸಿದ್ಧಪಡಿಸಿ ವಿದ್ಯಾಪೀಠವನ್ನು ಸ್ಥಾಪಿಸಿ ನೂರಾರು ವಿದ್ವಾಂಸರ ನಿರ್ಮಾಣವನ್ನು ಮಾಡಿ ಆ ಮೂಲಕವಾಗಿ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿದಂತಹ ಮಹಾನುಭಾವರು 50 ವರ್ಷ ನಿರಂತರವಾಗಿ ಮೂಲರಾಮದೇವರ ಪೂಜೆಯನ್ನು ಮಾಡಿ ಲಕ್ಷಾಂತರ ಭಕ್ತರಿಗೆ ಈ ಧರ್ಮ ಮಾರ್ಗದಲ್ಲಿ, ವಿಷ್ಣು ಭಕ್ತಿಯ ಮಾರ್ಗದಲ್ಲಿ ತಂದು ಅವರನ್ನು ಉದ್ಧಾರ ಮಾಡಿದಂತಹ ಮಹಾನುಭಾವರು ತಮ್ಮ ತಪಸ್ಸಿನಿಂದ, ಮಂತ್ರಾಕ್ಷತೆಯಿಂದ
ಸಹಸ್ರಾರು ಜನರ ಕಷ್ಟಗಳನ್ನು ಪರಿಹಾರ ಮಾಡಿದ ಮಹಾನುಭಾವರು. ಅಂತಹ ಗುರುಗಳ ಸನ್ನಿಧಾನವೂ ಇಲ್ಲಿ ಬರ್ತಾ ಇದೆ. ಈ ಎಲ್ಲ ಗುರುಗಳು, ಅವರಲ್ಲಿ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು ವೇಣುಗೋಪಾಲ ದೇವರ ಸೇವೆಯನ್ನು ಮಾಡಿ ಎಲ್ಲ ಭಗವದ್ಭಕ್ತರು ಕೂಡ ವಿಶೇಷವಾಗಿ ಇಷ್ಟಾರ್ಥಗಳನ್ನು ಪಡೆಯಬೇಕು, ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪಡೆದುಕೊಳ್ಳಬೇಕು. ಇಂತಹ ಈ ಭವ್ಯವಾದ ಭವನದ ಈ ನಿರ್ಮಾಣಕ್ಕಾಗಿ ನೀವೆಲ್ಲ ಭಗವದ್ಭಕ್ತರು, ಹೆಸರಿಗೆ ತಕ್ಕಂತೆ ಸಹಕಾರ ನಗರದ ಭಕ್ತರೆಲ್ಲ ಪೂರ್ಣ ಮನಸ್ಸಿನಿಂದ ಉದಾರ ಹಸ್ತದಿಂದ ಸಹಕಾರವನ್ನು ನೀವೆಲ್ಲರೂ ಮಾಡಿದ್ದೀರಿ. ನಿಮ್ಮೆಲ್ಲರ ಸೇವೆಯನ್ನು ಸ್ವೀಕಾರ ಮಾಡಿ ದೇವರು ಎಲ್ಲರಿಗೂ ಪೂರ್ಣಾನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ವಿಶೇಷವಾಗಿ ಇಲ್ಲಿರುವಂತಹ ಎಲ್ಲ ಸಮಿತಿಯ ಸದಸ್ಯರು, ನಮ್ಮ ಸತ್ಯಜ್ಞಾನಾಚಾರ್ಯರು ಇದೀಗ ಬಂದಿದ್ದಾರೆ. ಸತ್ಯಜ್ಞಾನಾಚಾರ್ಯರು ಈ ಭವನದ ಈ ಸ್ಥಳದ ದಾನವನ್ನು ನಮ್ಮ ಶಾಂತಮ್ಮ ಅವರು ಕೊಡುವಂತಹ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಓಡಾಡಿ ವ್ಯವಸ್ಥೆಯನ್ನು ಮಾಡಿ ಈ ಸ್ಥಳ ಇವತ್ತು ಇಲ್ಲಿ ಇದೆ, ಈ ಮಠದ ಕಾರ್ಯ ನಡೀತಾ ಇದೆ ಅಂದರೆ ಆ ಶಾಂತಮ್ಮನವರ ವಿಶೇಷವಾದಂತಹ ಉದಾರ ಮನಸ್ಸಿನ ಅವರು ಮಾಡಿದ ದಾನ ಅದಕ್ಕೆ ಮೂಲ ಕಾರಣ. ಅದಕ್ಕೆ ಮಾಧ್ಯಮವಾಗಿ ನಿಂತು ಪಂಡಿತ ಸತ್ಯಜ್ಞಾನಾಚಾರ್ಯರು ಅಂದಿನಿಂದ ಇವತ್ತಿನವರೆಗೂ ಈ ಕಟ್ಟಡದ ಹಿಂದೆ ಇರುವ ಕಟ್ಟಡ ಇವತ್ತಿನ ಪುನರ್ನಿರ್ಮಾಣ ಇದರ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅವರ ಒಂದು ಸೇವೆಯನ್ನು ಮಾಡಿದ್ದಾರೆ. ದೇವರು ವಿಶೇಷವಾಗಿ ಅವರಿಗೂ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಅದರಂತೆ ಪಂಡಿತ ವಿದ್ಯಾಧೀಶಾಚಾರ್ಯರು, ಚಿಮ್ಮಲಿಗೆ ಆನಂದ ತೀರ್ಥಾಚಾರ್ಯರು, ಪಾಂಡುರಂಗಾಚಾರ್ಯರು, ನಮ್ಮ ವಿಜಯ ವಿಠಲಾಚಾರ್ಯರು, ಪ್ರಾಣೇಶಾಚಾರ್ಯ ಇವರೆಲ್ಲ ವಿದ್ವಾಂಸರು ಕೂಡ ವಿಶೇಷವಾಗಿ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಮಾಹುಲಿಯವರು ಎಲ್ಲರೂ ಹೇಳಿದ ಹಾಗೆ ಅಂದಿನಿಂದ ಇವತ್ತಿನವರೆಗೆ ಬೇಕಾದಷ್ಟು ತಮಗೆ ದೈಹಿಕವಾಗಿ ಶ್ರಮ ಇದ್ದರೂ ಕೂಡ ಇದೊಂದೇ ಒಂದು ಸೇವೆ ಎಂಬ ಉದ್ದೇಶದಿಂದ ನಮ್ಮ ಮಾಹುಲಿಯವರು, ಜಯತೀರ್ಥ ಅವರು, ನಮ್ಮ ಕಾಂತನವರು, ಇಂಜಿನಿಯರು ದೇಶಪಾಂಡೆಯವರು, ಇನ್ನೂ ಅನೇಕ ಇಲ್ಲಿ ಸಮಿತಿಯ ಸದಸ್ಯರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಹಗಲಿರುಳು ಪರಿಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲರಿಗೂ ದೇವರ ವಿಶೇಷ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಿಂದೆ ಅನೇಕ ವರ್ಷಗಳಿಂದ ಇಲ್ಲಿ ಪಂಡಿತ ಹರಿವಂಶಾಚಾರ್ಯರು, ಪಂಡಿತ ಪ್ರಸನ್ನಾಚಾರ್ಯರು, ಪಂಡಿತ ವರಲಕ್ಷ್ಮೀಚಾರ್ಯ ಇವರೆಲ್ಲ ಪೂಜೆಯನ್ನು ಮಾಡ್ತಾ, ಹರಿವಂಶಾಚಾರ್ಯರ ತಂದೆಯವರು ಇವರೆಲ್ಲರೂ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ದೇವರು ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ. ಅದರಂತೆ ನಮ್ಮ ಸುಧೀಂದ್ರ ಅವರು ಕೂಡ ಬಹಳ ವಿಶೇಷವಾಗಿ ಇಲ್ಲಿ ಸೇವೆಯನ್ನು ಮಾಡಿ ಇದರ ನಿರ್ಮಾಣದ ಹಿನ್ನೆಲೆಯಲ್ಲಿ ವಿಶೇಷ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೂ ದೇವರ ವಿಶೇಷ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡಿ. ಅನುಗ್ರಹ ಸಂದೇಶವನ್ನು ಮಾಡಿ ಎಲ್ಲರಿಗೂ ವಿಶೇಷವಾದ ಪೂರ್ಣ ಅನುಗ್ರಹವನ್ನು ಮಾಡಿದ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಎಲ್ಲರೂ ಸೇರಿಕೊಂಡು ಮಾಡೋಣ. ಮತ್ತು ಅನಂತ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ಈ ಶಾಂತಮ್ಮನವರು ಈ ಕಟ್ಟಡವನ್ನು ಕೊಡಬೇಕಾದರೆ ನಮ್ಮ ಗುರುಗಳಾಗಿರುವಂತಹ ಪಂಡಿತ ಸತ್ಯಜ್ಞಾನಾಚಾರ್ಯ ಕಟ್ಟಿಯವರು ಇಲ್ಲಿ ಶಾಂತಮ್ಮನವರು ಆಸ್ಪತ್ರೆಯೊಳಗೆ ಇರುವಂತಹ ಪ್ರಸಂಗ. ಆಗ ವೈ ಎಸ್ ಸುಧೀಂದ್ರವರು ಫೋನ್ ಮಾಡಿ ಹೀಗೆ ತೊಂದರೆ ಆಗಿದೆ ಅವರಿಗೆ ಅಂತಂದಾಗ ಸ್ವಾಮಿಗಳ ಪಾದಾರವಿಂದಗಳಿಗೆ ಈ ಸ್ಥಳವನ್ನು ನಾನು ದಾನ ಮಾಡಿಸಲೇಬೇಕು, ಸಮರ್ಪಣೆ ಮಾಡಿಸಲೇಬೇಕು ಅಂತ ಹೇಳಿ ಧಾರವಾಡದಿಂದ ಓಡಿ ಊಟವನ್ನು ಅರ್ಧಕ್ಕೆ ಬಿಟ್ಟು ಓಡಿ ಬಂದು ಆಸ್ಪತ್ರೆಗೆ ಹೋಗಿ ಆ ಆಸ್ಪತ್ರೆಯೊಳಗೆ ದಾನದ ಪತ್ರವನ್ನು ರೆಡಿ ಮಾಡಿಸಿ ಅದನ್ನು ಸಹಿ ಮಾಡಿಸಿ ಅದನ್ನು ಸ್ವಾಮಿಗಳಿಗೆ ಸಮರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿದವರು ಪಂಡಿತ ಪೂಜ್ಯ ಕಟ್ಟಿ ಆಚಾರ್ಯರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ವಿಶೇಷವಾದ ಸೇವೆಯನ್ನು ಅವರು ಒಂದಲ್ಲ ಸಾವಿರಾರು ಕೆಲಸವನ್ನು ಮಾಡಿದ್ದಾರೆ, ಮಾಡ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ಅದನ್ನು ನೆನಪಿಸಿ ಗುರುಗಳು ವಂದನಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಸ್ವಾಮಿಗಳ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಸ್ವಾಮಿಗಳ ಪ್ರವಚನ ಆದ ಮೇಲೆ ನಾವು ಮಾತನಾಡಿದರೆ ಅದು ನಮ್ಮ ದೊಡ್ಡ ತಪ್ಪು, ಅದು ಪಾಪವೂ ಹೌದು. ಆದರೆ ಪರಮ ಪೂಜ್ಯ ಸ್ವಾಮಿಗಳು ಇವತ್ತು ಸಹಕಾರ ನಗರಕ್ಕೆ ಬಂದು
ತಮ್ಮೆಲ್ಲರಿಗೂ ಕೂಡ ಒಂದು ದೇವಸ್ಥಾನವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿಯೇ ಇರುವಂಥವರು ದೇವಸ್ಥಾನಗಳ ಬಗ್ಗೆ ಇಲ್ಲ ಸಲ್ಲದ ಮಾತನ್ನು ಆಡ್ತಾರೆ. ಕೇಳಿದ್ದೀರಿ ನೀವು. ಹಿಂದೂ ಧರ್ಮದಲ್ಲಿಯೇ ಇದ್ದು ಅಂತಹ ವ್ಯಕ್ತಿಗಳಿಗೆ ಇವತ್ತು ಸನಾತನ ಧರ್ಮ ಇಲ್ಲ ಅಂತನ್ನುವ ವ್ಯಕ್ತಿಗಳಿಗೆ ಒಂದು ಕ್ಷಣ ನೀವು ಪ್ರಯಾಗ್ರಾಜನ್ನು ಸ್ಮರಣೆ ಮಾಡಿಕೊಳ್ಳಿ. ಹಿಂದೂ ಧರ್ಮ ಇದೆಯೋ ಇಲ್ಲೋ ಅಂತ ಅನ್ನೋದು ಇವತ್ತು ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಹಿಂದೂ ಧರ್ಮ ಇರಬಹುದು, ಸಂಸ್ಕೃತಿ ಇರಬಹುದು, ಮಠ ಮಂದಿರಗಳಿರಬಹುದು, ಇವೆಲ್ಲವೂ ಕೂಡ ನಮಗೆ ದೊಡ್ಡ ಆಧಾರ ಸ್ತಂಭ. ಸಮುದ್ರದ ಅಲೆಗಳಲ್ಲಿ ಹಡಗು ಸಿಕ್ಕಿ ಹಾಕಿಕೊಳ್ಳುವಂತಹ ಸಂದರ್ಭದಲ್ಲಿ ಅದಕ್ಕೆ ದಾರಿ ತೋರಿಸಲಿಕ್ಕೆ ಒಂದು ಲೈಟ್ ಹೌಸ್ ದೀಪಸ್ತಂಭ ಅಂತ ಇರ್ತದೆ. ಆ ದೀಪಸ್ತಂಭದ ಕಡೆಗೆ ಬಂದರೆ ಹಡಗು ದಾರಿ ತಪ್ಪೋದಿಲ್ಲ. ಹಾಗೆ ನಮ್ಮ ಸಂಸಾರದ ಸಮುದ್ರದಲ್ಲಿ ಲೌಕಿಕ ಜಂಜಾಟದಲ್ಲಿ ಹಾದಿ ತಪ್ತಾ ಇದ್ದರೆ ಒಂದು ನಿಮಿಷ ಕೃಷ್ಣನ ದೇವಸ್ಥಾನ, ಶ್ರೀನಿವಾಸನ ದೇವಸ್ಥಾನ ಅಂತ ನೆನೆಸಿಕೊಂಡ್ರೆ ಮತ್ತೆ ನಾವು ಸರಿಯಾದ ದಾರಿಗೆ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಸಂಸಾರದಲ್ಲಿ ಹಾದಿ ತಪ್ಪುವ ನಮಗೆ ಲೈಟ್ ಹೌಸ್ ಅಂತ ಇರುವಂತಹದ್ದು ದೇವಸ್ಥಾನ ಅಂತನ್ನುವ ಕಲ್ಪನೆ ಪ್ರತಿಯೊಬ್ಬರಿಗೂ ಬರಬೇಕು. ದೇವಸ್ಥಾನಕ್ಕೆ ಬರಬೇಕು, ಅಲ್ಲಿ ದೇವರ ಆಶೀರ್ವಾದವನ್ನು ಪಡಿಬೇಕು. ನಮಗೆ ಎಷ್ಟು ಅದೃಷ್ಟ ಅಂದರೆ ದಾಸರು ಹೇಳ್ತಾರೆ, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರುವಂತ. ಹಾಗಿದ್ದ ಹಾಗೆ ಸ್ವಾಮಿಗಳು ಮೂಲ ರಾಮದೇವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ರಾಮಕೃಷ್ಣರು ಮನೆಗೆ ಬಂದರು. ಆದರೆ ನಮ್ಮ ಮನೆಯ ಬಾಗಿಲು ತೆಗೆಯೋದಲ್ಲ, ನಮ್ಮ ಹೃದಯದ ಬಾಗಿಲನ್ನು ತೆಗೆದು ಅವರನ್ನು ವಿಶೇಷವಾಗಿ ನಾವು ಸ್ವಾಗತ ಮಾಡಬೇಕು. ನಾನು ಈಗ ಯೋಚನೆ ಮಾಡಿದೆ, ಎಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗೊತ್ತಾಗಲಿಲ್ಲ ಅಂತ. ಅಲ್ಲಿ ಪಕ್ಕದಲ್ಲಿ ಶಾಲೆಯಲ್ಲಿ ಮಾಡಬೇಕು ಅಂತೇನೋ ನಡೆದಿತ್ತು, ಆದರೆ ಮೇಲೆ ಮಾಡಿದ್ದಾರೆ. ಬಹುಶಃ ನಮಗೆ ಅನಿಸ್ತದೆ ಸ್ವಾಮಿಗಳು ಬಂದರೆ, ದೇವರು ಬಂದರೆ ನಮಗೆ ಪ್ರಮೋಷನ್, ಮೇಲೆ ನಾವು ಬಂದೇ ಬರ್ತೇವೆ ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ದೊಡ್ಡದಾದಂತಹ ಸಾಕ್ಷಿ. ನಾವು ಮೇಲೆ ಬಂದ್ಬಿಟ್ಟಿದ್ದೇವೆ ಈಗಾಗಲೇ, ಇನ್ನೂ ಸ್ವಾಮಿಗಳು ಬಂದಿಲ್ಲ, ಬರ್ತಾ ಇದ್ದಾಗಲೇ ನಾವು ಇಷ್ಟು ಮೇಲೆ ಬಂದಿದ್ದೇವೆ ಅಂತಂದರೆ ನಮ್ಮ ಜೀವನದಲ್ಲಿ ಎಷ್ಟು ಮೇಲೆ ಬರ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದ ಮೇಲೆ, ನಾವು ಜೀವನದಲ್ಲಿ ಮೇಲೆ ಬರಬೇಕಾದ್ರೆ ನಮ್ಮ ಜೊತೆಗೆ ಗುರುಗಳಿರಬೇಕು, ದೇವರಿರಬೇಕು ಅನ್ನೋದಕ್ಕೆ ಇದೊಂದು ಕಾರ್ಯಕ್ರಮ ಸಾಕ್ಷಿ. ಇಂತಹ ಒಂದು ದೇವಸ್ಥಾನದ ಸ್ಥಳವನ್ನು ಈಗಾಗಲೇ ಸ್ವಾಮಿಗಳು ಆಜ್ಞೆ ಮಾಡಿದಂತೆ ನಮ್ಮ ಶಾಂತಮ್ಮನವರು ಹಾಗೂ ಅವರ ತಮ್ಮ ಶ್ರೀಧರ್ ಅವರು ನಾಳೆ ಬರ್ತಾರೆ. ಅವರು ಬಹಳ ಉದಾರವಾದ ಮನಸ್ಸಿನಿಂದ ರಾಮದೇವರಿಗೆ, ಸ್ವಾಮಿಗಳಿಗೆ ಇದನ್ನು ಸಮರ್ಪಣೆ ಮಾಡಿದರು. ಅದಾದ ನಂತರದಲ್ಲಿ ಈ ಸ್ಥಳದಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಅವರೇ ನಿರ್ಮಾಣ ಮಾಡಿದರು. ಅನಂತರದಲ್ಲಿ ಕೃಷ್ಣ ಪ್ರತಿಷ್ಠಾಪನೆಯನ್ನು ಕೂಡ ಚೈತ್ರ ಬಹುಳ ಅಷ್ಟಮಿ ಎಂದು ಪರಮ ಪೂಜ್ಯ ಶ್ರೀಪಾದಂಗಳವರು ಸ್ಥಾಪನೆ ಮಾಡಿದರು. ಅದಾದ ಮೇಲೆ ಕೆಲವು ದಿವಸಗಳ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದರು, ಮುಖ್ಯ ಪ್ರಾಣದೇವರು ಬಂದರು. ಆ ಸಂದರ್ಭದಲ್ಲಿ ನಮ್ಮ ಮಾವುಲಿಯವರು, ಸುಧೀಂದ್ರ ಅವರು, ನನಗೆ ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಜನ ವಿಶೇಷವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅಂತಹ ಒಂದು ಭವನ ಮತ್ತೆ ಇವತ್ತು ಹೊಸದಾಗಿ ಇಷ್ಟು ದೊಡ್ಡದಾದ ರೀತಿಯಲ್ಲಿ ನಿರ್ಮಾಣ ಆಗಿ ಇದು ಮತ್ತೆ ಸಮಾಜಕ್ಕೆ ಇದು ವಿಶೇಷವಾಗಿ ದಾರಿದೀಪವಾಗಿ ಇದೆ. ಇದರ ಪ್ರಯೋಜನವನ್ನು ಪ್ರತಿಯೊಬ್ಬ ಸಹಕಾರ ನಗರದ ಭಕ್ತರು, ಸುತ್ತಮುತ್ತಲಿನ ಭಕ್ತರು ಪಡೆಯಬೇಕು. ಅದು ಸಾರ್ಥಕ. ಕೇವಲ ಇದನ್ನು ಯಾವುದೋ ಒಂದು ಪ್ರಚಾರ ದೃಷ್ಟಿಯಿಂದ ಅಥವಾ ಇನ್ಯಾವುದೋ ಲೌಕಿಕದ ದೃಷ್ಟಿಯಿಂದ ಇದರ ನಿರ್ಮಾಣ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಶುದ್ಧವಾದ ಮನಸ್ಸು, ಭಕ್ತಿ, ಜ್ಞಾನ ಇವುಗಳು ಬರುವುದಕ್ಕಾಗಿಯೇ ಸ್ವಾಮಿಗಳು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವ ಕಲ್ಪನೆ ಇರಲಿ. ಅದನ್ನು ನಮಗೇ ಕೊಡ್ತಾ ಇದ್ದಾರೆ. ಅರ್ಥಾತ್ ಸಹಕಾರದ ನಗರದ ಭಕ್ತರೇ ಇದಕ್ಕೆ ಯಜಮಾನರು ಅಂತನ್ನುವ ಭಾವನೆ ಇರಲಿ. ಅಂತಹ ಪರಮ ಪೂಜ್ಯ ಸ್ವಾಮಿಗಳು ಬಂದು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದದ್ದರಿಂದ ಅವರಿಗೆ
ಅನಂತಾನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇನ್ನೆಲ್ಲ ಸೇವೆಯನ್ನು ಮಾಡಿದ ದಾನಿಗಳನ್ನು, ಸ್ಥಳವನ್ನು ನಿವೇಶನವನ್ನು ದಾನ ಮಾಡಿದಂತಹ ದಾನಿಗಳಿಗೂ ಹಾಗೂ ಇಲ್ಲಿ ನಿಂತು ಹಗಲು ರಾತ್ರಿ ಶ್ರಮವನ್ನು ವಹಿಸಿದ, ತನು ಮನ ಧನಗಳಿಂದ ಶ್ರಮವನ್ನು ವಹಿಸಿದ ಬಹಳ ಜನ ಇದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರಿಗೂ ಕೂಡ ಪೂರ್ಣವಾದಂತಹ ಒಂದು ಅನುಗ್ರಹವನ್ನು ಗುರುಗಳು ಸ್ವಾಮಿಗಳು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಬಂದು ಸೇರಿದ ಎಲ್ಲ ಭಗವದ್ ಭಕ್ತರಿಗೂ ಕೂಡ ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳು, ಎಲ್ಲ ತರಹದ ಸುಖ ಶಾಂತಿ ನೆಮ್ಮದಿಗಳು ನೆಲೆಸಲಿ ಅಂತ ಸ್ವಾಮಿಗಳು ಪ್ರಾರ್ಥನೆ ಮಾಡಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ. ಕಟಿ ಗುರುಗಳಿಗೆ, ಆಚಾರ್ಯ ಗುರುಗಳಿಗೆ ಅನಂತ ನಮನಗಳನ್ನು ಸಮರ್ಪಣೆ ಮಾಡ್ತಾ, ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಮಠದ ಆತ್ಮೀಯರಾಗಿದ್ದ ಕೀರ್ತಿಶೇಷರಾಗಿರುವಂತಹ ಭದ್ರಾವತಿ ಕೃಷ್ಣಮೂರ್ತಿಯವರು, ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗಿಲ್ಲ. ಅವರು ಬಹಳ ವರ್ಷ ಈ ಮಠವನ್ನು ನೋಡಬೇಕು, ಈ ಮಠದಲ್ಲಿ ಸೇವೆ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ರು. ಹೀಗಾಗಿ ಕಾಂತನವರು, ನಮ್ಮ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ, ಕಾಂತನವರು ಕೂಡ ಅವರು ತಮ್ಮ ಇಡೀ ಜೀವನವನ್ನೇ ಮಠಕ್ಕಾಗಿ ಚಿಂತನೆ ಮಾಡ್ತಾ ಇದ್ರು. ಹೀಗಾಗಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಮತ್ತು ಈ ಕಾರ್ಯಕ್ರಮದ ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕಾಗಿ ಶ್ರೀಪಾದಂಗಳವರ ಆಜ್ಞೆಯಂತೆ ಪಂಡಿತ ಪೂಜ್ಯ ಸತ್ಯಸಂಧಾಚಾರ್ಯ ಕಟ್ಟಿಯವರು ಕೂಡ, ಅವರ ಜೊತೆಗೆ ನಮ್ಮ ಸತ್ಯಜ್ಞಾನ ವಿದ್ಯಾಪೀಠದ ಅನೇಕ ಪಂಡಿತರು ಈ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವರಿಗೂ ಅನಂತ ನಮನಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೊತೆಗೆ ಶ್ರೀಮಠದ ಅನೇಕ ವಿದ್ವಾಂಸರು ಇಲ್ಲಿ ಆಗಮಿಸಿದ್ದಾರೆ ಮತ್ತು ನಾಳೆಗೆ ಆಗಮಿಸುವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ವಿಜ್ಞಾಪನೆಯನ್ನು ಮಾಡ್ತಾ, ಈಗ ಸ್ವಾಮಿಗಳವರು ಎಲ್ಲರಿಗೂ ಕೂಡ ಮಂತ್ರಾಕ್ಷತೆಯನ್ನ ಕೊಡ್ತಾರೆ. ಅದಕ್ಕಿಂತಲೂ ಪೂರ್ವದಲ್ಲಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ ಎಲ್ಲ ದಾನಿಗಳಿಗೆ ಈಗ ಸ್ವಾಮಿಗಳವರು ತಮ್ಮ ಅಮೃತ ಹಸ್ತಗಳಿಂದ ಮಂತ್ರಾಕ್ಷತೆ ಕೊಡ್ತಾರೆ. ನಮ್ಮ ಭೀಮೆಯವರು ಅವರ ಹೆಸರುಗಳನ್ನ ಹೇಳ್ತಾರೆ. ದಯವಿಟ್ಟು ತಾವು ಬಂದು ಮಂತ್ರಾಕ್ಷತೆ ಸ್ವೀಕಾರ ಮಾಡಿಕೊಂಡು ಆಮೇಲೆ ಉಳಿದೆಲ್ಲವರು ಕೂಡ ಆ ಮಂತ್ರಾಕ್ಷತೆಯನ್ನು ಪಡಿಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ತೇನೆ. ನಾವು ಮೊದಲಿಗೆ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಹಂತಗಳ ಕಾರ್ಯಗಳಲ್ಲಿ ನಮಗೆ ಜ್ಞಾನ ಭಕ್ತಿ ವೈರಾಗ್ಯಗಳ ಮೂಲಕ ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲೂ ಮಾರ್ಗದರ್ಶನ ಮಾಡಿದಂಥ ಪಂಡಿತರ ಸ್ಮರಣೆ ಮತ್ತು ಅವರನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಾನು ನಮ್ಮ ಹಿರಿಯ ಪಂಡಿತರಾದ ಮತ್ತು ಪಂಡಿತೋತ್ತಮರಾದ ಸತ್ಯಜ್ಞಾನಾಚಾರ್ಯ ಕಟ್ಟಿ ಅವರನ್ನ ವಿನಂತಿಸಿಕೊಳ್ತೇನೆ, ತಾವು ಬಂದು ಸ್ವಾಮಿಗಳಲ್ಲಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಎಲ್ಲರೂ ಜೋರಾಗಿ ಕರ್ತನಾಡ ಮಾಡಿ. ಆಚಾರ್ಯ ನಮಗೆ ಅವರ ಮಾರ್ಗದರ್ಶನ ಇವತ್ತು ಮತ್ತೆ ಪಂಡಿತ ವಿಜಯವಿಠಲಾಚಾರ್ಯ ಅವರು ಬಂದು ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಹೋಗ್ತೀವಿ. ಮತ್ತು ಪ್ರಾಣೇಶಾಚಾರ್ಯ, ಪಂಡಿತ ಪ್ರಾಣೇಶಾಚಾರ್ಯ ಅವರು ಬರಬೇಕಾಗಿದೆ. ಸಮಿತಿಯ ಲೌಕಿಕ ಸದಸ್ಯರಾದ ಅಧ್ಯಕ್ಷರಾಗಿರುವಂತಹ ಮಾಮೂಲಿ ಅವರು ಬರಬೇಕು. ಅವರು ದಂಪತಿಗಳಾಗಿ ಬರ್ಬೇಕಂತ. ಇವರ ತನುಮಾನ ಸೇವೆ ನಾವೆಲ್ಲ ಪ್ರತ್ಯಕ್ಷವಾಗಿ ನೋಡಿದ್ದೇವೆ ಹಾಗೂ ಅವರಿಗೆ ವಿಶೇಷ. ನಂತರ ರೀತಿಯಂತ ಅವರು ಬರಬೇಕಾಗಿ. ಬಿ.ವಿ. ರಾವ್ ಅವರು, ಬಿ.ವಿ. ರಾವ್ ಎಲ್ಲಿದ್ದರೂ ಮುಂದೆ ಬರಬೇಕು ಅಂತ ವಿಜ್ಞಾಪನೆ. ನಂತರದಲ್ಲಿ ನಮ್ಮ ಖಜಾಂಚಿಗಳಾದ ಡಿ.ವಿ. ರಾವ್ ಅವರು, ಗೋವಾ ಡಿ.ವಿ. ರಾಯರು, ತಾವು ಎಲ್ಲಿದ್ದರೂ ಮುಂದೆ ಬರಬೇಕು ಅಂತ ವಿಜ್ಞಾಪನೆ. ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರು ಒಂದು ಸ್ವಾಮಿಗಳ ಅನುಗ್ರಹ ಮಂತ್ರಾಕ್ಷತೆ. ನಂತರದಲ್ಲಿ ಕಾಂತನವರವರ ಸೇವೆಯನ್ನು ನಾವು ಸ್ಮರಿಸಬೇಕಾದ್ರೆ ಎಲ್ಲ ಆಚಾರ್ಯಗಳು ಹೇಳಿದ ಹಾಗೆ ಅವರ ಪರವಾಗಿ ಅವರ ಮಗ ವಿನಯ್ ಅವರು ಬಂದು ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡಿಬೇಕು. ಜೇಪಿಯತ್ತ ಅವರ ಸುಪುತ್ರ ವಿನಯ್ ಅವರು ಕಾಂತನವರು ಕ್ಷಮಿಸಬೇಕು. ಕಾಂತನವರ ಸುಪುತ್ರ ವಿನಯ್ ಅವರು. ಮತ್ತೆ ಈ ಮಠದಲ್ಲಿ ಸಾಕಷ್ಟು ನಿಷ್ಕಾಮ ಸೇವೆಯನ್ನು ಸಲ್ಲಿಸಿದಂಥ ಅನೇಕ ಮಂದಿಗಳಲ್ಲಿ ಮೊದಲಿಗೆ ನಾವು ನೋಡಿದ ಹಾಗೆ ಪ್ರಹ್ಲಾದ್ ದೇಶಪಾಂಡೆ ಅವರು ಆರ್ಕಿಟೆಕ್ಟ್ ಆಗಿ ನಮ್ಮ ಈ ಭವ್ಯ ಭವನವನ್ನು ನಿರ್ಮಾಣ ಮಾಡೋದ್ರಲ್ಲಿ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಮತ್ತು ಅವರ ಮನೆಯವರು ಬಂದು
ಮಂತ್ರಾಕ್ಷತೆ ಸ್ವೀಕಾರ ಮಾಡಬೇಕಾಗಿ. ಶ್ವೇತಾ ಆನಂದ್ ಅವರು ಈಗ ನಾವು ನೋಡ್ತಿರೋ ಗೋಪಾಲಕೃಷ್ಣ ಮತ್ತು ಮುಖ್ಯ ಪ್ರಾಣದೇವರ ವಿಗ್ರಹಕ್ಕೆ ದೊಡ್ಡ ಸೇವೆ ಮಾಡಿದ್ದಾರೆ. ಅವರ ಪರವಾಗಿ ಅವರ ಮಗ ಮತ್ತು ಅವರ ಸೊಸೆಯವರಿದ್ದರೆ ದಯವಿಟ್ಟು ಬರಬೇಕಾಗಿ ಕೋರಿಕೆ. ಕನ್ನಡದಲ್ಲಿ ರಂಗನಾಥ್ ಭಾರದ್ವಾಜ್ ಅವರು ಸ್ಮರಣೆ ಮಾಡ್ತೀರಿ. ಅವರಿಂದ ನಮ್ಮ ಬೃಂದಾವನ ಸೇವೆ ಆಗಿದೆ. ರಂಗನಾಥ್ ಭಾರದ್ವಾಜ್ ಇವರು ನಮ್ಮ TV9 ಮುಖ್ಯಸ್ಥರು. ಅವರಿಂದ ಬೃಂದಾವನ ಸೇವೆ ಆಗಿದೆ. ಅವರನ್ನು ಸ್ಮರಣೆ ಮಾಡ್ತೀವಿ. ಅವರಿದ್ದರೆ ದಯವಿಟ್ಟು ಬರಬೇಕಾಗಿ ಕೋರಿಕೆ. ಮಧ್ವೇಶ್ ಕುಲಕರ್ಣಿ ಅವರು, ಇವರು ನಮ್ಮ ಮಾಹುಲಿಯವರ ಬಲಗೈಯಾಗಿ ನಿಂತು ಎಲ್ಲ ಹಂತಗಳಲ್ಲೂ ಬಹಳ ವಿಶೇಷವಾದ ಸೇವೆ ಮಾಡಿದ್ದಾರೆ. ಅವರ ಸೇವೆಯನ್ನು ನಾವು ಸದಾ ಸ್ಮರಿಸಬೇಕು. ಅದು ಇಂಜಿನಿಯರಿಂಗ್ ಕೆಲಸ ಆಗ್ಬೋದು, ಎಲೆಕ್ಟ್ರಿಕಲ್ ಕೆಲಸ ಆಗ್ಬೋದು, ಮೇಸನ್ ವರ್ಕ್ ಆಗ್ಬೋದು, ಎಲ್ಲ ಕಾರ್ಯದಲ್ಲೂ ಅವರ ಸಹಾಯ ಬಹಳ ದೊಡ್ಡದಾಗಿದೆ. ಅವರು ಮತ್ತು ಅವ್ರ ಶ್ರೀಮತಿಯವರು ಬರಬೇಕು. ಮತ್ತೆ ನಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ಅನಂತಮೂರ್ತಿಯವರು, ದಯವಿಟ್ಟು ಅವರು ಅವ್ರ ಶ್ರೀಮತಿಯವರಿಂದ ಬರಬೇಕು. ಇಲ್ಲ ಅನಂತಮೂರ್ತಿಯವರು ಬರಬೇಕು ಮುಂದೆ. ನಂತರದಲ್ಲಿ ಮಂಜುನಾಥ್ ಶಾಸ್ತ್ರಿ ಅವರು, ಇವತ್ತು ನಾವು ನೋಡ್ತಿರೋ ಉತ್ಸವ ಮೂರ್ತಿಗಳು ವೇಣುಗೋಪಾಲಕೃಷ್ಣ ಆಗಲಿ ಮುಖ್ಯ ಪ್ರಾಣದೇವರಾಗಲಿ ಆ ಉತ್ಸವ ಮೂರ್ತಿಗಳ ಸೇವೆ ಮಾಡಿದಂಥ ಮಂಜುನಾಥ್ ಶಾಸ್ತ್ರಿ ಅವರು ಅವ್ರ ಮನೆಯವರು ಬರಬೇಕಾಗುತ್ತೆ. ಮುಂದಿನ ಹೆಸರು ನಿಷ್ಕಾಮ ಜವಾಬ್ದಾರಿ ಸೇವಾ. ಈಗಾಗಲೇ ಆಚಾರ್ಯ ಹೇಳಿದಂಗೆ ನಾವು ಎಷ್ಟೇ ಮನೆ ಕೆಲಸಗಳಾಗಲಿ ನಿರಂತರವಾಗಿ ಮಠದ ಸೇವೆಯನ್ನು ವಿಶೇಷವಾಗಿ ಸಲ್ಲಿಸಿದಂಥ ನಿಷ್ಕಾಮ ಜವಾಬ್ದಾರಿ ಸೇವೆಗಳು. ಮೊದಲಿಗೆ ಪ್ರವೀಣ್ ಸಾಮ್ರಾಣಿ ಮತ್ತು ಅವ್ರ ಮನೆಯನ್ನು ಬರಬೇಕು. ಇವರು ಕೆಲಸದ ಜವಾಬ್ದಾರಿ ಇದ್ರು ನಿತ್ಯದಲ್ಲಿ ಬಂದು ಮಠದ ಎಲ್ಲ ಕೆಲಸದ ಮೇಲ್ವಿಚಾರಣೆ ಮಾಡಿದ್ದಾರೆ. ಮಂಜುನಾಥ್ ಶಾಸ್ತ್ರಿ ಅವರು ಮತ್ತು ಅವ್ರ ಮನೆಯ ಮಂಜುನಾಥ್ ಶಾಸ್ತ್ರಿ ಅವರು ಬರಬೇಕಾಗುತ್ತೆ. ಅವರು ಅವ್ರ ಮನೆಯವರು ನಿಷ್ಕಾಮ ಜವಾಬ್ದಾರಿ ಸೇವೆಯನ್ನು ಮುಂದುವರಿಸ್ತಾ ನಾವು ಮುಂದಿನ ಹೆಸರು ಶ್ರೀನಿವಾಸ್ ಕುಲಕರ್ಣಿ. ಮಕ್ಕಳು ಬಿಡಬೇಕು. ಹೌದಾ, ಆಯ್ತು, 2 ನಿಮಿಷ. ಮಾಹುಲಿಯವರ ಮಕ್ಕಳು ಕೂಡ ಮುಂದೆ ಬರಬೇಕು, ಸೌಭಾಗ್ಯವತಿಯವರು. ಇದೇ ಸಂದರ್ಭದೊಳಗೆ ಲಕ್ಷ್ಮೀ ಶೋಭಾನೆ ಭಜನಾ ತಂಡದವರು ಸ್ವಾಮಿಗಳಿಗೆ ನಮಸ್ಕಾರ ಪೂರ್ವಕವಾಗಿ ತಿರುಕಾಣಿಕೆಯನ್ನ ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. 31,976 ರೂಪಾಯಿಗಳನ್ನು ಲಕ್ಷ್ಮೀ ಶೋಭಾನೆ ಭಜನಾ ತಂಡದವರು ಗುರುಗಳಿಗೆ ಸಮರ್ಪಣೆ ಕಾಣಿಕೆ ರೂಪದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇವರು ಮುಗಿದ್ ಬಿಡ್ಲಿ, ಆಮೇಲೆ ನೀವು ಮಕ್ಕಳು ಬಂದ್ಬಿಡ್ಲಿ. ಮಕ್ಕಳು ಮುಂದೆ ಮಂತ್ರಾಕ್ಷರಿ ತಗೊಂಡವರು ನಮ್ಮ ಸಭೆಯ ಹಿಂಭಾಗದಿಂದ ಬಂದರೆ ಬಹಳ ಉಪಕಾರ ಆಗ್ತದೆ. ಅಲ್ಲಿ ಸ್ವಲ್ಪ ಜಾಗ ಮಾಡ್ಕೊಳ್ಳಿ. ಈ ಕಡೆ ನುಗ್ಲಾಗ್ತದೆ, ಹಾಗಾಗಿ ಅಲ್ಲೇ ಜಾಗ ಮಾಡಿ. ಸರ್, 1 ನಿಮಿಷ. ಚೂರು ಈ ಕಡೆ ಬಂದ್ಬಿಡಿ, ಆ ಮಕ್ಕಳು ಈ ಕಡೆ ಬಂದ್ಬಿಡಿ. ಸಾರಿ, 2 ನಿಮಿಷ. ಇರಿ, ಮಕ್ಕಳು ಹೋಗ್ಬಿಡ್ಲಿ. ಸ್ವಲ್ಪ ನೂಕು ಮಾಡಬಾರ್ದು. ಎಲ್ರಿಗೂ ಈಗಲೇ ಮಂತ್ರಾಕ್ಷತೆಯನ್ನ ಸ್ವಾಮಿಗೆ ಈಗಲೇ ಕೊಡೋಲ್ಲ. ಸ್ವಲ್ಪ ಸೇವಾ ಕರ್ತನ ಹೇಳೋತಂಕ ದಯವಿಟ್ಟು ಸೇವಾ ಕರ್ತರು ಬರೋ ತನಕ ಹೆಸರು ಬರೋ ತನಕ ಮಂತ್ರಾಕ್ಷತೆ ತಗೊಂಡವರು ಆ ಕಡೆಯಿಂದ ಸಭೆಯ ಎಡಭಾಗದಿಂದ ಹೊರಡಬೇಕಾಗಿದ್ದಂತೆ. ಆ ಕಡೆ ಹೊರಡಿ, ಈ ಕಡೆ ಬರಬೇಡಿ ಯಾರು ದಯವಿಟ್ಟು. ಮಂತ್ರಾಕ್ಷತೆ ತಗೊಂಡು ಹಾಗೆ ಹೊರಡ್ಬೇಕು. ಎಡಭಾಗದಿಂದ ಹೊರಡ್ಬೇಕು ದಯವಿಟ್ಟು. ಈ ಕಡೆ ನುಗ್ಲಾಗ್ತದೆ, ದಯವಿಟ್ಟು ಸಹಕರಿಸಬೇಕು. ವಾದಿರಾಜ್ ಅವರು ಬರಬೇಕು. ವಾದಿರಾಜ್ ಅವರು ಸೇವೆ ಮಾಡಬೇಕು. NS ಕುಲಕರ್ಣಿಯವರು ಮತ್ತು ಅವರ ಮನೆಯವರು ಮತ್ತು ಅವರ ಮನೆಯವರು ದಯವಿಟ್ಟು ಬರಬೇಕಾಗಿ ಕೋರಿಕೆ.
ಜಯಸಿಂಹ ಅವರು ಇಲ್ಲಿದ್ರೆ ದಯವಿಟ್ಟು ಬನ್ನಿ. ನಂತರದಲ್ಲಿ ವೇಣುಗೋಪಾಲ ಕೃಷ್ಣ ಹರಪನಹಳ್ಳಿ ಅವರು ಬರಬೇಕಾಗ್ತದೆ. ಅವರು ಬರಬೇಕು. ಅನುರೂಪ ಮಂಜುನಾಥ್ ಶಾಸ್ತ್ರಿ ಅವರು ಬಂದು ಜಗನ್ನಾಥ ರಾವ್, ಕೆ ಜಗನ್ನಾಥ ರಾವ್, ಜಗನ್ನಾಥ ರಾವ್ ಹೆಸರು ಕೇಳಿ ಯಾರು ಪುಸ್ತಕ ತಗೊಂಡಿದ್ರು ಅವ್ರು ಕೆಳಗೆ ಹೊರಟ್ಬಿಡಿ. ಜಗನ್ನಾಥ ರಾವ್ ನಂತರ ಇಂಡಿಯನ್ ಏರ್ಫೋರ್ಸ್ ಬ್ರಿಗೇಡಿಯರ್ ಆಗಿದ್ರು. ಶ್ರೀನಿವಾಸ್ ಕಾರ್ಗಿಲ್ ಯುದ್ಧದಾಗ ಎಸ್.ಆರ್. ಮುರಳಿ ಅವರು, ಎಸ್.ಆರ್. ಮುರಳಿ ದೂರ ಈ ಕಡೆ ಬಂದೆ ತಗೊಂಡವ್ರು ಈ ಕಡೆ ಹೆಸರು ಕೇಳಿ ಶ್ರೀನಿವಾಸ ಮೂರ್ತಿ ಅಂದರೆ ಎಸ್.ಆರ್. ಮುರಳಿ ನಂತರದಲ್ಲಿ ಹೆಸರು ಕರೀತಿರೋರು ಮಾತ್ರ ಬಂದು ಮಂತ್ರಾಕ್ಷರ ಪಡಿಬೇಕು. ಎಂ.ಡಿ. ನಾಗೇಶ್ ಅವರು. ಚೆನ್ನಾಗಿದ್ದೀರಾ? ಮಾತ್ರ